ಮುಂದಕ್ಕೆ ಯಾವಾಗಲೂ ಹೋರಾಡ್ತಾ ಇರ್ತಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ ಒಂದು ಆತ್ಮಕ್ಕಾಗಿ. ಹೆಸರು ಈ ಎರಡು ರಾಜ್ಯ ಇವಾಗಲೇ ಯಾವುದಕ್ಕಾಗಿ ಹೋರಾಡುತ್ತೆ? ಒಂದು ಆತ್ಮವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ. ಹೌದಲ್ವಾ? ಈ ಬೈಬಲ್ ನಮ್ಗೆ ಹೇಳ್ಕೊಡೋದು ಅದೇ. ಈಗ ಆ ರಾಜ್ಯದಲ್ಲಿ ಯಾರು ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕಾಗಿರೋರು ಯಾರೀಗ? ನಾನು ನೀವು. ಹೌದಲ್ವಾ? ಈಗ ನಾವು ಡಿಸೈಡ್ ಮಾಡಿ ಆಯಿತು, ನಾವೊಂದು ರಾಜ್ಯದಲ್ಲಿ ಸುರಕ್ಷಿತವಾಗಿದ್ದೀವಿ. ಕತ್ತಲೆಯಿಂದ ಆಲ್ರೆಡಿ ನಾವು ಬೆಳಕಿಗೆ ಬಂದ್ಬಿಟ್ಟಿದ್ದೀವಿ. ಅದೇ ಪ್ರಭು ಯೇಸು ಕ್ರಿಸ್ತರ ಬೆಳಕಿನ ರಾಜ್ಯ. ಈಗ ಅನೇಕರು ಇನ್ನೂ ಕತ್ತಲೆ ರಾಜ್ಯದಲ್ಲಿದ್ದಾರೆ. ಈಗ ಅವರ ಒಂದು ಕತೆ ಏನು, ಅವ್ರ ಪಾಡೇನು? ಅವರನ್ನ ಹಂಗೆ ಬಿಟ್ಬಿಡೋದಾ? ಹೊರಗಡೆಯವ್ರು ಬೇಡ, ನಮ್ಮ ಕುಟುಂಬದವ್ರು ತಗೊಳ್ಳಿ, ಒಡ ಹುಟ್ಟಿದವರು ತಗೊಳ್ಳಿ, ಸ್ನೇಹಿತರನ್ನ, ಬಂಧು ಬಳಗದವರನ್ನ ನಾವು ಹೇಳ್ಬೋದು. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ವಲ್ಲ ಬರದಲ್ಲಿ, ಮತ್ತೆ ಹಿಂಗೆ ನಾವು ಅವರನ್ನು ಪದೇ ಪದೇ ಕರೆಯೋದು ಅಂತೇಳಿ. ನೋಡಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಯೇಸು ಕ್ರಿಸ್ತರು ಆ ಪುನರುತ್ಥಾನದ ಶಕ್ತಿಯಲ್ಲಿ ನಮ್ಮನ್ನ ಪಾಲ್ಗೊಳ್ರಿ ಅಂತೇಳಿ ಅದಕ್ಕೆ ನಮ್ಮ ಒಬ್ಬೊಬ್ಬರನ್ನ ಆಹ್ವಾನಿಸ್ತಾ ಇರುವಂಥದ್ದು. ಪೌಲರು ಕೂಡ ಅದನ್ನೇ ಹೇಳ್ತಾರೆ, ನಾನು ಯೇಸು ಕ್ರಿಸ್ತರ ಪುನರುತ್ಥಾನದ ಶಕ್ತಿಯನ್ನ ಅನುಭವಿಸಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾವಾಗ ನಾವು ಯೇಸುವನ್ನ ಕರೆಕ್ಟ್ ವೇಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ನಮಗೆ ಯಾವುದು ಕಷ್ಟ ಅನಿಸಲ್ಲ. ನಮಗೆ ಯಾವುದು ಕೂಡ ಈ ಲೋಕ ಏನು ನೋವು ಕಷ್ಟ ಆಗಲ್ಲ ಅಂತೇಳಿ ಏನು ಹೇಳುತ್ತೋ ಇದು ಯಾವುದು ಕೂಡ ಒಂದು ವಿಶ್ವಾಸ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಆ ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸ್ತೀವೋ ನಮಗೆ ದೊಡ್ಡದಾಗಿ ಕಾಣಿಸೋದು ಒಂದೇ, ಅದು ಯಾವುದು ಅಂತ ಹೇಳಿದ್ರೆ ಪರಲೋಕ ಮಾತ್ರ. ಪರಲೋಕದ ರಾಜ್ಯ ಮಾತ್ರ, ಪರಲೋಕದಲ್ಲಿರುವಂತಹ ಒಂದು ಸ್ವಾಸ್ಥ್ಯ ಸಂಪತ್ತು ಏನು ದೇವರು ಕೊಟ್ಟಿದ್ದಾರೆ ಅದೇ ನಮ್ಮ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ದೊಡ್ಡದಾಗಿ ಕಾಣಿಸುವಂಥದ್ದು. ಈಗ ನೋಡಿ, ಅದಕ್ಕೆ ಪ್ರಾರಂಭದಲ್ಲೇ ಸೈತಾನ ಏನು ಮಾಡ್ದ ಅಂತ ಹೇಳಿದ್ರೆ, ಏದೇನು ತೋಟದಲ್ಲಿ ಅವನು ಯಾಕೆ ಆದಾಮ ಅವಳನ್ನ ವಂಚಿಸಿ ಮೋಸ ಮಾಡ್ದ ಅಂದ್ರೆ, ಮನುಷ್ಯ ಕುಲವನ್ನು ಏನು ಮಾಡಬೇಕು, ಅವನ ರಾಜ್ಯಕ್ಕೆ ಸೆಳೆದುಕೊಳ್ಳಬೇಕು, ಅವರನ್ನು ಇಂಪ್ರೆಸ್ ಮಾಡಿ ಆ ಪಾಪದಲ್ಲಿ ಅವನೇನು ಮಾಡಬೇಕು, ಸಿಕ್ಕಿ ಹಾಕಿಸ್ಬೇಕು. ಒಂದು ಬಲೆಯಲ್ಲಿ ಅವರನ್ನು ಸಿಕ್ಕಿ ಹಾಕಿಸಿ ಅವರು ಹೊರಗಡೆ ಹೋಗಬಾರ್ದು ಅಂತೇಳಿ ಅವನು ನಾನಾ ರೀತಿಯಾದ ಪ್ರಯತ್ನವನ್ನ ಪಟ್ಟ. ಸುಮಾರು ಏದೇನ್ ತೋಟದಲ್ಲಿ ಪ್ರಾರಂಭ ಮಾಡಿದಂತ ಅವನ ಆ ಒಂದು ಕೆಟ್ಟ ಆಲೋಚನೆ ಏನಿದೆ, ಕೆಟ್ಟ ಕಾರ್ಯ ಏನಿದೆ, ಯೇಸು ಕ್ರಿಸ್ತರು ಈ ಲೋಕದ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದು ಶಿಲುಬೆ ಮೇಲೆ ಸಾಯುವವರೆಗೂ ಕೂಡ ಸುಮಾರು ಒಂದು ಬೈಬಲ್ ಹೇಳುತ್ತ ಒಂದು 4,000 ವರ್ಷ ಸೈತಾನ ಏನ್ ಮಾಡ್ದ, ಮನುಷ್ಯ ಕುಲದಲ್ಲಿ ತುಂಬಾ ಆಟ ಆಡ್ದವನು. ತುಂಬಾ ರೀತಿಯಾಗಿ ಏನ್ ಮಾಡ್ದ, ಪಾಪಗಳನ್ನ ಮಾಡಿಸ್ದ, ದೇವರಿಗೆ ತುಂಬಾ ನೋವುಂಟಾಗುವಂತ ಕೆಲಸಗಳನ್ನ ಮಾಡ್ದ. ಈ 4,000 ವರ್ಷಗಳಾದ ಮೇಲೆ ಯೇಸು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬಂದು ಶಿಲುಬೆ ಮೇಲೆ ಅವರು ಪ್ರಾಣಾರ್ಪಣೆ ಮಾಡಿ 3ನೇ ದಿನ ಪುನರುತ್ಥಾನ ಆದಮೇಲೆ ಅವನ ಆಟವನ್ನ ಏನ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು, ನಿಲ್ಲಿಸಿದ್ರು. ಏನು ಮನುಷ್ಯನ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದ, ಏನು ಆತ್ಮಗಳು ತಪ್ಪು ಮಾಡದಿರೋ ಆತ್ಮಗಳನ್ನು ಕೂಡ, ಅಂದ್ರೆ ಆದಾಮನಷ್ಟು ತಪ್ಪು ಮಾಡದೇ ಇದ್ರು ಕೂಡ, ಅಲ್ಲಿ ಪೌಲ ಹೇಳಿದಾರಲ್ವಾ, ಆದಾಮ ಅವಳು ಮಾಡಿದಷ್ಟು ತಪ್ಪುಗಳನ್ನು ಮಾಡದೇ ಇದ್ದವ್ರ ಮೇಲೂ ಕೂಡ ಮರಣ ಏನ್ ಮಾಡ್ತು, ದಬ್ಬಾಳಿಕೆಯನ್ನ ನಡೆಸ್ತು ಅಂತೇಳಿ ಅಲ್ಲಿ ಪೌಲರು ಹೇಳುತ್ತಾರೆ. ಈ ರೀತಿಯಾಗಿ ತಪ್ಪು ಮಾಡದೇ ಇರೋರ ಮೇಲೆ ಕೂಡ ದಬ್ಬಾಳಿಕೆ ನಡೆಸ್ತಾ ಇದ್ದವನನ್ನ ಬಂದು ಸ್ಟಾಪ್ ಮಾಡಿದ ಯಾರಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಈಗೇನು ನಾವು ಶಿಲುಬೆನ ನೋಡ್ತಾ ಇದ್ದೀವಿ, ಇವತ್ತು ಈ ಒಂದು ವಾರವನ್ನ ಪವಿತ್ರ ವಾರ ಅಂತೇಳಿ ಧರ್ಮಸಭೆ ಆಚರಣೆ ಮಾಡ್ತಾ ಇದೆ ಪ್ರೇರೆ. ಅನೇಕ ಕ್ರೈಸ್ತರಿಗೆ ಇವತ್ತು ನಮಗೆ ಸತ್ಯ ಗೊತ್ತಿಲ್ಲ, ಯೇಸು ಶಿಲುಬೆ ಮೇಲೆ ಇಲ್ಲ, ಯೇಸು ಶಿಲುಬೆ ಮೇಲೆ ಅವರು ಇನ್ನೂ ಇಲ್ಲ. 2,000 ವರ್ಷಗಳ ಹಿಂದೆನೆ ಅವರು ಪುನರುತ್ಥಾನ ಆಗಿ ಅವರು ಏನು ಪಾತಾಳಕ್ಕೆ ಅವರು ಏನು ಹೊಡೆದ್ರು, ಭೂಗರ್ಭಕ್ಕೆ ಏನು ಇಳಿದು ಹೋದ್ರಲ್ವಾ, ಸೈತಾನ ಅವತ್ತು ನೆನೆಸ್ಕೊಂಡಿರ್ಬೋದು. ಸತ್ತವರೆಲ್ಲ ಆತ್ಮಗಳು ಬಂದಾಗ ನನ್ನ ಹ್ಯಾಂಡ್ ಓವರಲ್ಲಿ ಇರುತ್ತೆ ಅಂತೇಳಿ ಅವನು ತಿಳ್ಕೊಂಡ. ಯಾಕಂದ್ರೆ ಸುಮಾರು ಹಳೆ ಒಡಂಬಡಿಕೆ ಎಷ್ಟೋ ಭಕ್ತ ವಿಶ್ವಾಸಗಳೆಲ್ಲ ಎಲ್ಲಿದ್ರು, ಅವನ ಹ್ಯಾಂಡ್ ಓವರಲ್ಲೇ ಇದ್ರು. ಆದ್ರಿಂದ ಇವನು ತಿಳ್ಕೊಂಡ ಯೇಸು ಕೂಡ ಸಾಯಿಸಿಬಿಟ್ರೆ ಶಿಲುಬೆ ಮೇಲೆ, ಅವರು ಕೂಡ ಬಂದಾಗ ಅವರನ್ನ ನಾನೇನ್ ಮಾಡಿ ಇಡ್ಬೋದು, ನನ್ನ ಹ್ಯಾಂಡ್ ಓವರಲ್ಲಿ ಇಟ್ಕೊಳ್ಬೋದು ಅಂತೇಳಿ ಅವನು ಯೋಚನೆ ಮಾಡಿರ್ಬೋದು. ಯಾಕಂದ್ರೆ ಅವನ ಯೋಚನೆಗಳೆಲ್ಲ ಅದೇ ತರ ಅಲ್ವಾ. ಆದ್ರೆ ಅವನಿಗೆ ಗೊತ್ತಿಲ್ಲ ದೇವರು ಅದಕ್ಕಿಂತಲೂ ಉನ್ನತವಾದ ಒಂದು ಕಾರ್ಯವನ್ನು ಮಾಡಿಟ್ಟಿದ್ದಾರೆ ಅಂತೇಳಿ. ಯೇಸು ಅಲ್ಲಿ ಹೋಗಿದ್ದೆ ಅವನನ್ನು ಸೋಲಿಸಿ ಅವನ ಹತ್ರ ಇದ್ದಂತಹ ಆ ಮರಣದ ಬೀಗದ ಕೈಗಳನ್ನ, ಪಾತಾಳದ ಬೀಗದ ಕೈಯನ್ನ ಅವನಿಂದ ಕಿತ್ಕೊಂಡು ಬರಕ್ಕೆ ಅವರು ಹೋಗಿದ್ದು. ಅದಕ್ಕೆ ಪ್ರಕಟಣೆ 1:18 ನಾವು ಇವಾಗಲೂ ಹೇಳೋದು, ಮರಣ ಹೊಂದಿದೆ ನಿಜ,
ಈಗೋ ನಾನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೇನೆ, ಪಾತಾಳದ ಬೀಗದ ಕೈಗಳು ಈಗ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ ಅಂತೇಳಿ ಯೇಸು ಹೇಳ್ತಾರೆ. ಈ ಒಂದು ವಾಕ್ಯದ ಅರ್ಥ ಇವತ್ತು ವಿಶ್ವಾಸಿಗಳಾದ ನಮಗೇನು ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ, ಯೇಸು ಒಂದು ಅಧಿಕಾರದಲ್ಲಿದ್ದಾರೆ. ಈಗ ಅವರ ಅಧಿಕಾರದಿಂದ ತುಂಬಿದ ದೇವರಾಗಿದ್ದಾರೆ. ಅವರು ಶಿಲುಬೆ ಮೇಲೆ ಇಲ್ಲ, ಅವರ ಅಧಿಕಾರದಿಂದ ಏನ್ ಮಾಡ್ತಾ ಇದ್ದಾರೆ? ಈಗ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಅಧಿಕಾರ ಎಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಒಂದು ವಿಶ್ವಾಸಿ ಒಳಗಡೆ ಅಧಿಕಾರವನ್ನ ನಾವು ನೋಡ್ಬೋದು. ಈ ಒಂದು ಪವರ್, ಅಥಾರಿಟಿ ಅಂತೇಳಿ ಏನ್ ನಾವು ಹೇಳ್ತೀವಿ, ಅದು ಎಲ್ಲಿ ಕಾರ್ಯರೂಪದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಯಾರು ವಿಶ್ವಾಸವಿಟ್ಟು ಒಂದು ವಿಧೇಯತೆಯಿಂದ ಯಾರು ಯೇಸುವಿನ ಜೊತೆಯಲ್ಲಿ ನಡೀತಾರೆ ನೋಡಿ, ಅವನೊಳಗಡೆ ಈ ಒಂದು ಏನಾಗುತ್ತೆ? ಅಧಿಕಾರ ಕಾರ್ಯವನ್ನ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಸೈತಾನ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ, 100% ಕೆಲಸ ಅವನು ಮಾಡ್ತಾನೆ ಇದ್ದಾನೆ. ಅವನ ಕೆಲಸ ಯಾವತ್ತು ಗಂಟೆ ನಿಲ್ಲಲ್ಲ ಅಂತ ಹೇಳಿದ್ರೆ, ಅವನನ್ನ ಶಾಶ್ವತವಾಗಿ ಆ ನರಕಾಗ್ನಿಗೆ ತಳ್ಳುವವರೆಗೂ ಕೂಡ ಅವನೇನ್ ಮಾಡ್ತಾನೆ? ಅವನ ಕೆಲಸವನ್ನ ಅವನು ಮಾಡ್ತಾನೆ ಇರ್ತಾನೆ, ಇನ್ನೂ ಬಲವಾಗಿ ಮಾಡ್ತಾನೆ. ಅವನಿಗಿರೋ ಪವರನ್ನೆಲ್ಲ ಏನ್ ಮಾಡ್ತಾನೆ? ಅವನು ಉಪಯೋಗವನ್ನ ಮಾಡ್ತಾನೆ ಇದ್ದಾನೆ. ನೋಡಿ, ಈ ಪವರ್ಗಿಂತ ದೊಡ್ಡ ಪವರ್ ಯಾವುದು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಅವರು ತನ್ನ ಮಕ್ಕಳಿಗೆ ಕೊಟ್ಟಂತಹ ಪವರ್. ಆ ಪವರ್ ಅನ್ನು ಇವತ್ತು ನಾವು ಉಪಯೋಗ ಮಾಡ್ತಾ ಇದ್ದೀವ ಅಂತೇಳಿ ನಾವೇನ್ ಮಾಡಬೇಕು? ನಮ್ಮನ್ನೇ ನಾವು ಇವತ್ತು ಪ್ರಶ್ನೆ ಮಾಡಿ ನೋಡ್ಕೊಳ್ಬೇಕು. ಹೌದು, ನಾವು ಪ್ರಾರ್ಥನೆ ಮಾಡ್ತೀವಿ, ಅವರ ಕರುಣೆಗಾಗಿ ಸ್ತೋತ್ರ ಮಾಡ್ತೀವಿ, ಅವರ ಕೃಪೆಗಾಗಿ ಸ್ತೋತ್ರ ಮಾಡ್ತೀವಿ. ಏನಾದರೂ ತಪ್ಪಾದ್ರೆ ಅವ್ರ ಹತ್ರ ನಾವು ಕ್ಷಮೆ ಕೇಳ್ತೀವಿ. ಎಲ್ಲ ರೀತಿಯಾಗಿ ಯೇಸು ಹತ್ರ ಏನೆಲ್ಲ ನಾವು ಮಾಡ್ಬೋದು, ಕಲ್ತಿದ್ದೀವಿ, ಅದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಮರೆತು ಹೋಗ್ತಾ ಇದ್ದೀವಿ. ನಾವು ಸಾಧಾರಣ ಮನುಷ್ಯನ ಮಕ್ಕಳಲ್ಲ, ನಾವು ಪರಲೋಕ ದೇವರ ಮಕ್ಕಳು ಅಂತೇಳಿ. ಯಾವಾಗಲೂ ಶುಭ ಸಂದೇಶ ಅದೇ ಅಲ್ವಾ ನಮ್ಗೆ ಹೇಳ್ಕೊಡೋದು. 1ನೇ ಅಧ್ಯಾಯ 12, 13 ಏನು ಓದ್ತೀವಿ ನಾವು? ಕೆಲವರಾದ್ರೂ ಅವರಲ್ಲಿ ವಿಶ್ವಾಸವಿಟ್ಟರು ಅವ್ರಿಗೆ ಏನು ಅಧಿಕಾರ ಕೊಡಲಾಯಿತು? ಮಕ್ಕಳು ಅಂತೇಳಿ ಹೇಳಿದಾಗ ತಂದೆಗೆ ಸೇರಿದ್ದೆಲ್ಲ ಯಾರಿಗೆ? ಹೌದಲ್ವಾ? ಯೇಸು ಸ್ವಾಮಿ ಇದನ್ನೇ ಕುರಿತು ಒಂದು ಘಟನೆಯನ್ನ ಹೇಳ್ತಾರೆ. ಈ ದೇವಾಲಯದ ತೆರಿಗೆಯನ್ನ ಕಟ್ಟಲ್ವಾ ನಿಮ್ಮ ಗುರು, ಕಟ್ಟಲ್ವಾ ಅಂತೇಳಿ ಕೇಳಿದಾಗ, ಆಗ ಪೇತ್ರ ಹೇಳ್ತಾನೆ, ಇಲ್ಲ ಕಟ್ತಾರೆ ಅಂತೇಳಿ ಹೇಳಿದಾಗ, ಆತನ ಹೋಗಿ ಯೇಸು ಹತ್ರ ಹೋಗೋದಕ್ಕೆ ಮುಂಚೆನೆ ಯೇಸುಗೆ ಗೊತ್ತಾಯಿತು ಇವನು ಪೇತ್ರ ಬಂದಿದ್ದು ತೆರಿಗೆ ಕೇಳೋದಕ್ಕೆ ಅಂತೇಳಿ. ಅದಕ್ಕೆ ಯೇಸು ಅವ್ರು ಮಾತೆತ್ತೋದಕ್ಕೆ ಮುಂಚೆನೆ ಹೇಳ್ತಾರೆ, ನೀನು ಹೋಗು ನದಿಗೆ ಹೋಗಿ ಏನ್ ಮಾಡು, ಒಂದು ಗಾಳ ಹಾಕೋ. ಯಾವ ಗಾಳಕ್ಕೆ ಏನು ಸಿಗುತ್ತೆ? ಒಂದು ಮೀನು ಸಿಗುತ್ತೆ. ಮೀನು ಸಿಕ್ಕಿದಾಗ ಅದರ ಬಾಯಲ್ಲಿ ಏನು ಸಿಗುತ್ತೆ? ಒಂದು ಬೆಳ್ಳಿ ನಾಣ್ಯ ಸಿಗುತ್ತೆ. ಅದನ್ನು ತಗೊಂಡೋಗಿ ನನ್ನ ಪರವಾಗಿ ನಿನ್ನ ಪರವಾಗಿ ಇಬ್ಬರ ಪರವಾಗಿ ಏನ್ ಮಾಡು, ನೀನು ಹೋಗಿ ದೇವಾಲಯಕ್ಕೆ ಟ್ಯಾಕ್ಸ್ ಅನ್ನ ಕೊಡು ಅಂತೇಳಿ ಹೇಳ್ತಾರೆ. ಅವ್ರು ಹೋಗಿ ಮಾಡಿದಾಗ ಅದು ಆಗತ್ತೆ. ಹೌದಲ್ವಾ? ಈಗ ನೋಡಿ, ನಾವು ಓದಿ ಆಮೇಲೆ ಸ್ವಲ್ಪ ಧ್ಯಾನ ಮಾಡೋಣ. ಮತ್ತಾಯನ ಶುಭ ಸಂದೇಶ 17ನೇ ಅಧ್ಯಾಯ 24ನೇ ವಾಕ್ಯದಿಂದ ಓದಲ್ವಾ? ಯೇಸು ಮತ್ತು ಶಿಷ್ಯರು 24ರಿಂದ ಯೇಸು ಮತ್ತು ಶಿಷ್ಯರು ಕಪೆರ್ನೌಮಿಗೆ ಹೋದರು. ದೇವಾಲಯದ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದರು. ಪೇತ್ರನ ಬಳಿಗೆ ಬಂದು, ನಿಮ್ಮ ಗುರು ತೆರಿಗೆ ಕಟ್ಟುವುದಿಲ್ಲವೇ ಎಂದು ವಿಚಾರಿಸಿದರು. ಅದಕ್ಕೆ ಪೇತ್ರನು, ಹೌದು ಕಟ್ಟುತ್ತಾರೆ ಎಂದು ಉತ್ತರವಿತ್ತನು. ಬಳಿಕ ಮನೆಗೆ ಬಂದಾಗ ಅವನು ಮಾತೆತ್ತುವುದಕ್ಕೆ ಮೊದಲೇ ಯೇಸು, ಸಿಮೋನ್, ನಿನಗೆ ಏನಿರುತ್ತದೆ? ಇಹಲೋಕದ ರಾಜರು ಕಂದಾಯವನ್ನಾಗಲಿ ತೆರಿಗೆಯನ್ನಾಗಲಿ ಯಾರಿಂದ ವಸೂಲಿ ಮಾಡುತ್ತಾರೆ? ತಮ್ಮ ಪುತ್ರರಿಂದಲೋ ಅಥವಾ ಬಾರರಿಂದಲೋ ಎಂದು ಕೇಳಿದರು. ಬಾರರಿಂದಲೇ ಎಂದು ಪೇತ್ರನು ಉತ್ತರ ಕೊಟ್ಟನು. ನೋಡಿ, ಯೇಸು ಸ್ವಾಮಿ ಒಂದು ವಿಷಯವನ್ನ ಇವತ್ತು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಅಧಿಕಾರಿಗಳು ಕಂದಾಯವನ್ನ ರಾಜರಿಂದ ಅವರ ಮಕ್ಕಳಿಂದ ವಸೂಲಿ ಮಾಡ್ತಾರ ಅಥವಾ ಬೇರೆಯವರಿಂದ ವಸೂಲಿ ಮಾಡ್ತಾರ ಅಂತೇಳಿ ಕೇಳಿದಾಗ ಪೇತ್ರ ಏನು ಹೇಳ್ತಾನೆ? ಪರರಿಂದ, ಬೇರೆಯವರಿಂದ. ಹೌದಲ್ವಾ? ಹಾಗಿದ್ರೆ ರಾಜ ಮತ್ತು ರಾಜನ ಮಕ್ಕಳು ಏನು ಕಟ್ಟುವಂಗಿಲ್ಲ, ತೆರಿಗೆಯನ್ನ ಕಟ್ಟುವಂಗೆ ಇಲ್ಲ. ಅಂದ್ರೆ ನಮಗೆ ಅರ್ಥ ಆಗ್ಬೇಕು, ತಂದೆಗೆ ಸೇರಿದ್ದೆಲ್ಲವೂ ಕೂಡ ಯಾರಿಗೆ ಸೇರಿದ್ದು? ಮಕ್ಕಳಿಗೆ. ಹೌದಲ್ವಾ? ಈಗ ತಂದೆಗೆ ಸೇರಿದ್ದೆಲ್ಲ ಮಕ್ಕಳಿಗೆ ಸೇರಿದ್ದು ಅಂತ ಹೇಳಿದ್ರೆ, ತಂದೆ ಯಾವ ಅಧಿಕಾರವನ್ನ ನಡೆಸಿದ್ರೋ ಆ ಅಧಿಕಾರವನ್ನ ನೋಡಿ ನೋಡಿ ಬೆಳೆದು ಆ ಅಧಿಕಾರ ಸಿಕ್ಕದಾಗ ಇವನು ಕೂಡ ಅದನ್ನ ಪ್ರಯೋಗ ಮಾಡಬೇಕಾಗಿರೋದು ಯಾರ ಕರ್ತವ್ಯ? ಮಗನ ಕರ್ತವ್ಯ. ಹೌದಲ್ವಾ? ಇವತ್ತು ಈ ಒಂದು ಕಾರ್ಯಗಳು ನಮ್ಮಿಂದ ಆಗ್ತಾ ಇದೆಯಾ?
ತಂದೆ ಅಂತ ಹೇಳ್ತೀವಿ, ಅಪ್ಪ ಅಂತ ಹೇಳ್ತೀವಿ, ದೇವರು ಅಂತೇಳಿ ಕರಿತೀವಿ. ಅಲ್ಲಿ ಯೋಹಾನ ಹೇಳಿದಾಗೆ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಕೊಟ್ಟರು. ಇದಾಗಿದ್ದು ನೋಡಿ, ಇಂಥವರ ಜನನ ಸಾಮಾನ್ಯವಾಗಿ ಮನುಷ್ಯನ ಬಯಕೆಯಿಂದ ಆಗಿದ್ದಲ್ಲ, ಇದು ಯಾರಿಂದ ಆಗಿದ್ದು? ದೇವರಿಂದಲೇ ಆಗಿದ್ದು ಅಂತ ಯೋಹಾನ ಹೇಳ್ತಾರೆ. ಹಾಗಿದ್ರೆ ಈಗ ನಾವು ದೇವರ ಮಕ್ಕಳು ಅಂತೇಳಿ ಇವತ್ತು ನಾವು ಕರೆಯಲ್ಪಟ್ಟಿದ್ದೀವಿ ಅಂತ ಹೇಳಿದ್ರೆ, ಇವತ್ತೊಂದು ದೊಡ್ಡ ಬಲಿಯನ್ನ ಯೇಸು ನಮಗಾಗಿ ಕೊಟ್ಟರು. ಆ ಬಲಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ರಿಂದಲೇ ಈಗ ನಾವೇನಾಗಿದ್ದೀವಿ, ನಮ್ಮ ಹಳೆ ಸಂಗತಿಗೆ, ಹಳೆ ಜೀವನಕ್ಕೆ ನಾವು ಸತ್ತು ಹೋಗಿದ್ದೀವಿ. ಈಗ ಒಂದು ಹೊಸ ಸೃಷ್ಟಿಗಳಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಸದಾಗಿ ಹುಟ್ಟಿದ್ದೀವಿ ಅಂತೇಳಿ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ, ಹೌದಲ್ವಾ? ಹಾಗಿದ್ರೆ ಈಗ ನನಗೆ ಒಂದು ವಿಷಯ ಅರ್ಥ ಆಗ್ಬೇಕು. ಅದು ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಎಲ್ಲ ಅಧಿಕಾರವನ್ನು ಪರಲೋಕದಲ್ಲಿ ಬಿಟ್ಟು ಬಂದ್ರು ಅಂತೇಳಿ ಪೌಲ ಹೇಳಿದಾಗ್ಲೂ ಕೂಡ, ಹಾಗಿದ್ರೆ ಈ ಅದ್ಭುತಗಳಲ್ಲಿ ನಡೀತಾ ಇತ್ತು. ಈಗ ಯೇಸುವಿಗೆ ಯಾವ ಅಧಿಕಾರ ಇಲ್ಲ. ಅವರು ತಮ್ಮನ್ನೇ ದೀನರಾಗಿ, ಬಡವರಾಗಿ ತಮ್ಮನ್ನೇ ಏನು ಮಾಡಿದ್ರು, ಎಲ್ಲ ಅಧಿಕಾರವನ್ನ ಪರಲೋಕದಲ್ಲಿ ಬಿಟ್ಟು ಸಾಮಾನ್ಯ ಮನುಷ್ಯನಾಗಿ, ನರಮಾನವರಾಗಿ ಲೋಕದಲ್ಲಿ ಹುಟ್ಟಿ ಬಂದ್ರು ಅಂತೇಳಿ ನಾವು ಓದ್ತೇವೆ. ಹಾಗಿದ್ರೆ ಯೇಸು ಈ ದೆವ್ವಗಳನ್ನ ಹೆಂಗೆ ಬಿಡ್ಸಕ್ಕಾಗ್ತಾ ಇತ್ತು? ರೋಗಗಳನ್ನ ಹೆಂಗೆ ಸೌಖ್ಯ ಮಾಡಕ್ಕಾಗ್ತಾ ಇತ್ತು? ಹೆಂಗೆ ಒಂದು ಪಾಪಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಆಗ್ತಾ ಇದ್ದ? ಈಗ ಈ ವಿಚಾರಗಳೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಹಾಗಿದ್ರೆ ಅಧಿಕಾರವನ್ನೆಲ್ಲ ಅವರು ಪರಲೋಕದಲ್ಲಿ ಆಗ ಬಿಟ್ಟು ಬಂದಿದ್ರೆ ಈ ಅಧಿಕಾರ ಯಾವುದು ಆಗಿದ್ರೆ? ಪ್ರೈಸ್ ದಿ ಲಾರ್ಡ್. ಈ ಅಧಿಕಾರ ಎಲ್ಲಿಂದ ಸಿಗೋದು ಅಂತ ಹೇಳಿದ್ರೆ ವಿಧೇಯತೆಯಿಂದ ಸಿಗುವಂಥದ್ದು. ಯೇಸು ಯಾವಾಗಲೂ ಯಾರಿಗೆ ವಿಧೇಯರಾಗಿದ್ರು? ಅಪ್ಪನಿಗೆ ವಿಧೇಯರಾಗಿದ್ರು. ಪ್ರತಿನಿತ್ಯ ಯಾರ ಹತ್ರ ಹೋಗಿ ಇದು ಮಾಡ್ತಾ ಇದ್ರು, ಮಾತುಕತೆ ಮಾಡ್ತಾ ಇದ್ರು? ಅಪ್ಪನ ಹತ್ರ ಮಾತಾಡ್ತಾ ಇದ್ರು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತೇಳಿ ಯಾರ ಹತ್ರ ಕೇಳ್ತಾ ಇದ್ರು? ಅಲ್ಲಿ ಅಪ್ಪನ ಹತ್ರ ಕೇಳ್ತಾ ಇದ್ರು. ಪ್ರತಿದಿನ ಕೇಳ್ತಾ ಇದ್ರು. ಆ ವಿಧೇಯತೆ ನೋಡಿ, ಅಲ್ಲಿ ಯೇಸು ಏನು ಮಾತಾಡ್ತಾ ಇದ್ರು ನೋಡಿ, ಅದು ಯೇಸು ಹೇಳಿದಾಗ ನಡೀತಾ ಇದ್ದಿದ್ದಲ್ಲ, ಅಪ್ಪ ಅವ್ರ ಒಳಗಡೆಯಿಂದ ಅದನ್ನ ಮಾಡ್ತಾ ಇದ್ರು. ಈಗ ನೋಡಿ, ಯೇಸು ಏನ್ ಕೆಲಸ ಮಾಡ್ತಾ ಇದ್ದಿದ್ದು? ಕಾರ್ಪೆಂಟ್ರು, ನಮಗೆಲ್ಲ ಗೊತ್ತು, ಬಡಗೆ ಕೆಲಸ, ಹೌದಲ್ವಾ? ಈಗ ಯೇಸು ಸ್ವಾಮಿ ಎಲ್ಲ ಬಿಟ್ಟು ಫುಲ್ ಮಿನಿಸ್ಟ್ರಿ ಬಂದ್ಬಿಟ್ಟಿದ್ದಾರೆ. ಈಗ ಬಂದಾದ್ಮೇಲೆ ನಡೆದಂತ ಒಂದು ಘಟನೆ ಇದು. ಈಗ ತೆರಿಗೆ ಕಟ್ಟೋದು ಅಂತ ಹೇಳಿದ್ರೆ, ದೇವಾಲಯಕ್ಕೆ ತೆರಿಗೆ ಕಟ್ಟಬೇಕು. ಇದು ಮೋಕ್ಷ ಧರ್ಮಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬನು ಕೂಡ ವರ್ಷಕ್ಕೆ ಒಂದು ಸಲ ಅರ್ಧ ಬೆಳ್ಳಿ ನಾಣ್ಯ ಏನ್ ಮಾಡಬೇಕು, ಒಬ್ಬೊಬ್ಬನು ತನ್ನ ಪಾಲಿನ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಇದು ನಿಯಮ, ಇದು ಮೋಕ್ಷ ಧರ್ಮಶಾಸ್ತ್ರದ ನಿಯಮ. ನೀವು ವಿಮೋಚನೆ ಕಂಡ 30ನೇ ಅಧ್ಯಾಯ 38ನೇ ಅಧ್ಯಾಯ ಓದಿ ನೋಡಿ, ಅಲ್ಲಿ ದೇವಾಲಯಕ್ಕೆ ಕಟ್ಟಬೇಕಾದ ತೆರಿಗೆ ಬಗ್ಗೆ ಅಲ್ಲಿ ಬರ್ತಿದ್ದಾರೆ. ಯೇಸು ಸ್ವಾಮಿ ಈಗ ಅಲ್ಲಿ ಬೆಳ್ಳಿ ಕಾಸು ಕೊಡಬೇಕು. ಯಾರಿಗೆ? ಅವ್ರದ್ದು ಅರ್ಧ ಕೊಡಬೇಕು, ಈ ಕಡೆ ಪೇತ್ರರದ ಅರ್ಧ, ಒಂದು ಬೆಳ್ಳಿ ನಾಣ್ಯ ಕೊಡಬೇಕು. ಈಗ ಯೇಸು ಸ್ವಾಮಿ ಬಡಗಿ ಕೆಲಸ ಎಲ್ಲ ಬಿಟ್ಟು ಬಂದಾಯ್ತು, ಕಾರ್ಪೆಂಟರ್ ಕೆಲಸ ಬಿಟ್ಟು ಬಂದು ಇಲ್ಲಿ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಈಗ ಅವ್ರು ಕೇಳಿದ ತಕ್ಷಣ ಟ್ಯಾಕ್ಸ್ ಕಟ್ಟಬೇಕು. ಅಪ್ಪ ಈಗ ಯೇಸು ಸ್ವಾಮಿ ಮತ್ತೆ ಬಡಗಿ ಕೆಲಸ ಮಾಡಕ್ ಹೋದ್ರ ಮತ್ತೆ ನೋಡಿ, ಇದ್ರಲ್ಲಿ ಅರ್ಥ ಆಗುತ್ತೆ. ಅಪ್ಪ ನನ್ನ ರಾಜನಾಗಿದ್ದಾಗ, ಅಪ್ಪ ನನ್ನ ದೇವರಾಗಿದ್ದಾಗ ಮಗನೇನು ಮಾಡೋದು ಬೇಕಾಗಿಲ್ಲ. ಅವ್ರ ಒಳಗಡೆಯಿಂದ ಯಾರು ಮಾಡ್ತಾರೆ? ಅಪ್ಪನೇ ಮಾಡ್ತಾರೆ ಇಲ್ಲ. ಯಾಕೆಂದ್ರೆ ಈತನಿಗೆ ಅಧಿಕಾರ ಎಲ್ಲಿಂದ ಸಿಕ್ತು? ಅಪ್ಪನಿಂದ ಸಿಕ್ತು, ಹೌದಲ್ವಾ? ಈಗ ಅದೇ ಅಧಿಕಾರ ಇವತ್ತು ನನಗೂ ನಿಮಗೆ ಸಿಕ್ಕಿದೆ. ಯೇಸು ಅವತ್ತು ಬಡಗಿ ಕೆಲಸ ಬಿಟ್ಟು ಬಂದ್ಬಿಟ್ಟೆ, ನಾನು ಟ್ಯಾಕ್ಸ್ ಎಲ್ಲಿ ಕೊಡ್ಬೇಕಲ್ವಾ ಅಂತೇಳಿ ಅವ್ರು ವಾಪಸ್ ಬಡಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಬಂದು ಅವ್ರು ಕೊಡ್ಲಿಲ್ಲ. ಅವ್ರು ಅಲ್ಲೇ ಇಮ್ಮಿಡಿಯೇಟ್ ಆಗಿ ಹೇಳಿದ್ರು, ಪೇತ್ರ ಮುಂದೆ ವಾಕ್ಯ ಓದಿಯನ್ನ ಕಂಟಿನ್ಯೂ ಮಾಡಿ. ಅದರಿಂದಲೇ ಎಂದು ಪೇತ್ರನು ಉತ್ತರ ಕೊಡಲು, ಯೇಸು, ಹಾಗಾದರೆ ಪುತ್ರನು ತೆರಿಗೆ ಕಟ್ಟಬೇಕಾಗಿಲ್ಲ ತಾನೆ? ಆದರೂ ನಾವು ಇವರಿಗೆ ಅಡ್ಡಿಯಾಗಬಾರದು ಎಂದೇ ನೀನು ಸರೋವರಕ್ಕೆ ಹೋಗಿ ಗಾಳ ಹಾಕು, ಮೊದಲು ಸಿಕ್ಕುವ ಮೀನನ್ನು ಎತ್ತಿಕೊಂಡು ಅದರ ಬಾಯಿ ತೆರೆದು ನೋಡು, ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ದೊರಕುವುದು, ಅದನ್ನು ತಂದು ನನ್ನ ಮತ್ತು ನಿನ್ನ ಪರವಾಗಿ ಅವರಿಗೆ ಕೊಡುವುದೆಂದರು. ಹೋಗಿ ನೀನು ಏನ್ ಮಾಡು, ಗಾಳ ಹಾಕು, ಮೊದಲು ಸಿಕ್ಕುವ ಮೀನ ಬಾಯಲ್ಲಿ ಏನ್ ಸಿಗುತ್ತೆ ನಿನಗೆ, ಹೌದಲ್ವಾ? ಹಾಗಿದ್ರೆ ಇದು ಹಿಂಗಾಯ್ತು, ಇದು ಹಿಂಗಾಯ್ತು ಅಂತ ಹೇಳಿದ್ರೆ ಹಕ್ಕು, ಅಧಿಕಾರ, ಇದು ದೇವರಿಂದಲೇ ಬಂದಂತ ಅಧಿಕಾರ. ಇದು ಯೇಸು ಎಲ್ಲಾ ಅಧಿಕಾರಗಳನ್ನು ಬಿಟ್ಟು ಬಂದ್ರು, ಅವ್ರಿಗೆ ಮತ್ತೆ ಅಧಿಕಾರ, ಅದಕ್ಕಿಂತಲೂ ಮತ್ತೆ ಇನ್ನೂ ಹೆಚ್ಚು ಅಧಿಕಾರ ಸಿಕ್ಕಿದೆ. ಯಾವಾಗ ಅಂತ ಹೇಳಿದ್ರೆ ಅವರು ಸತ್ತು ಪುನರುತ್ಥಾನರಾಗಿ ಅವರ ತಂದೆ ಬಳಿ ಹೋಗಿ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಾಗ ಎಲ್ಲ ಅಧಿಕಾರಗಳು ಮತ್ತೆ ಅವರಿಗೆ ಸಿಕ್ತು. ಹಾಗಾದ್ರೆ ಭೂಮಿಯಲ್ಲಿ 3.5 ವರ್ಷಗಳ ಕಾಲ ಈ ಅಧಿಕಾರ ಯಾವುದಿದು? ಈ ಅಧಿಕಾರ ಫ್ರೀಯಾಗಿ ಅಪ್ಪನಿಂದ ಇದ್ದಂತ ಅಧಿಕಾರ ಇದು. ವಿಧೇಯತೆಗೆ ಸಿಕ್ಕಿದಂತ ಅಧಿಕಾರ ಇದು. ದೇವರ ಜೊತೆಯಲ್ಲಿ ಸಿಕ್ಕಿದಂತ ಅಧಿಕಾರ.
ಇವತ್ತು ನೋಡಿ, ಆ ಅಧಿಕಾರನೇ ದೆವ್ವಗಳನ್ನ ಓಡಿಸ್ತಾ ಇತ್ತು, ರೋಗಗಳನ್ನ ಗುಣ ಮಾಡ್ತಾ ಇತ್ತು, ಪಾಪಿಗಳನ್ನ ಮಾನಸಾಂತರಗೊಳಿಸ್ತಾ ಇತ್ತು. ಅಂದ್ರೆ ಪುನರುತ್ಥಾನರಾದಂತ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಂತ ನಾನು ನೀನು ನನಗೆ ಕೊಟ್ಟಂತ ಅಧಿಕಾರ ಅದಕ್ಕಿಂತಲೂ ದೊಡ್ಡ ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಈ ಅಧಿಕಾರವನ್ನ ನಾವು ಏನ್ ಮಾಡ್ತಾ ಇಲ್ಲ ಇವತ್ತು ಉಪಯೋಗ ಮಾಡ್ಬೇಕಾದ್ರೆ ನನಗೆ ಅರ್ಥ ಆಗ್ಬೇಕಲ್ವ? ಮೊದಲು ಅರ್ಥ ಆದ್ರೆ ತಾನು ನಾನು ಉಪಯೋಗ ಮಾಡೋದಕ್ಕೆ. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಅದೇ ಒಂದು ವಾಕ್ಯ 19ರಿಂದ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ, ದೇವರ ಮಕ್ಕಳಾದ ನೀವು, ಕ್ರೈಸ್ತ ವಿಶ್ವಾಸಿಗಳಾದ ನೀವು, ನಿಮ್ಮಲ್ಲಿ ದೇವರು ಎಷ್ಟು ಮಹಿಮೆಯ ಕಾರ್ಯವನ್ನ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಮನದಟ್ಟ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಪೌಲ ಹೇಳ್ತಾರೆ. ಓದ್ತೀರಾ? ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ನನಗೆ ಗೊತ್ತಾಗಬೇಕು. ಮೊದಲು ನನ್ನ ತಿಳುವಳಿಕೆಗೆ ಬರಬೇಕು, ನನ್ನ ಅರಿವಿಗೆ ಬರಬೇಕು. ಪ್ರಿಯರೇ, ಕೇವಲ ದೇವರು ಅವ್ರ ಸನ್ನಿಧಾನದಲ್ಲಿದ್ದು ಸ್ತುತಿ ಸ್ತೋತ್ರ ಮಾತ್ರ ಮಾಡಿ, ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳಿ, ಅದು ಮಾಡಿ ಇದು ಮಾಡಿ ದೇವರ ಜೊತೆಲಿ ಇಷ್ಟು ಮಾತ್ರ ನಮಗೆ ಕೊಡ್ಲಿಲ್ಲ. ಇದಕ್ಕಿಂತಲೂ ಹೆಚ್ಚಾದ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಯಾಕೆ ನಮ್ಮ ಪ್ರಾರ್ಥನೆಗಳಲ್ಲಿ ಇವತ್ತು ಏನ್ ಹೇಳ್ತಾರೆ, ಆ ವಾಕ್ಯಗಳು ಜೀವವಾಗಿ ಕಾರ್ಯ ಆಗ್ತಾ ಇಲ್ಲ, ಅನೇಕರಿಗೆ ಅದು ಮುಟ್ತಾ ಇಲ್ಲ. ಯಾಕೆ ಇವತ್ತು ಅವರು ಪ್ರಾರ್ಥನೆಗಳಿಗೆ ಬರೋದು ತಡೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನನಗೆ ದೇವರು ನನ್ನಲ್ಲಿಟ್ಟಿರುವಂತ ಅಧಿಕಾರವನ್ನ ನಾನು ಏನ್ ಮಾಡ್ತಾ ಇಲ್ಲ, ಇವತ್ತು ಉಪಯೋಗವನ್ನ ಮಾಡ್ತಾ ಇಲ್ಲ. ಹಾಗಿದ್ರೆ ಅಧಿಕಾರ ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿ ಅಲ್ಲಿ ಪೇತ್ರನಿಗೆ ತೋರಿಸಿದ್ರು, ಪೇತ್ರ ಇವತ್ತು ಏನು ಒಂದು ಗಾಳಾಕಿ ಮೀನನ್ನು ನೀನು ಹಿಡ್ಕೊಳ್ತಾ ಇದೀಯಾ, ಇದೇ ರೀತಿಯಾಗಿ ನಾನು ಸತ್ತ ಪುನರುತ್ಥಾನ ಆದ್ಮೇಲೆ ಈ ಒಂದು ಅದ್ಭುತವನ್ನ ನೀನ್ ಏನ್ ನೋಡಿದ್ಯಾ, ಇದಕ್ಕಿಂತಲೂ ಇನ್ನೂ ಹೆಚ್ಚಾದ ಅದ್ಭುತಗಳನ್ನ ನೀನು ಮಾಡ್ತೀಯ ಅಂತೇಳಿ ಅವತ್ತು ಪೇತ್ರನಿಗೆ ತೋರಿಸಿಕೊಟ್ರು. ಆ ಪೇತ್ರನಿಗೆ ಅದು ಯಾವತ್ತು ಅರ್ಥ ಆಯ್ತು ಅಂತ ಹೇಳಿದ್ರೆ, ಅವರು ಪವಿತ್ರಾತ್ಮರನ್ನ ಪಡೆದುಕೊಂಡಾಗ ಅವ್ರಿಗೆ ಅರ್ಥ ಆಯ್ತು, ಅವರಲ್ಲಿದ್ದಂತ ಆ ಹಕ್ಕು ಬಾಧ್ಯತೆ, ದೇವರ ಮಗನು ಎಂಬ ಹಕ್ಕು ಬಾಧ್ಯತೆಯನ್ನು ಪೇತ್ರ ಪಡ್ಕೊಂಡು ಅದನ್ನ ವಾಕ್ಯದ ಮುಖಾಂತರ ಮಾತನಾಡಿದಾಗ 3,000 ಜನ ಒಂದೇ ದಿನ ಏನಾದ್ರು ಮಾನಸಾಂತರವನ್ನ ಗೊಂಡ್ರು. ಹಾಗಿದ್ರೆ ಇದಕ್ಕೆ ಮೊದಲು ಪೇತ್ರನಿಗೆ ಯಾಕೆ ಅಧಿಕಾರ ಗೊತ್ತಿರ್ಲಿಲ್ಲ? ಅಧಿಕಾರ ಇತ್ತು, ಆದ್ರೆ ಅದನ್ನು ಉಪಯೋಗ ಮಾಡೋದು ಆತನಿಗೆ ಗೊತ್ತಿರಲಿಲ್ಲ. ಪವಿತ್ರ ಆತ್ಮರು ಬಂದಾಗ, ಆತನ ಒಳಗಡೆಯಿಂದ ಜೀವವುಳ್ಳ ವಾಕ್ಯಗಳು ಹೊರಗಡೆ ಬಂದಾಗ ಆ ವಾಕ್ಯದಲ್ಲಿ ಏನಾಯ್ತು, ಅಧಿಕಾರ ಕೆಲಸ ಮಾಡಿತು. ಇವತ್ತು ನನ್ನಲ್ಲಿ ನಿನ್ನಲ್ಲಿರುವಂತ ವಾಕ್ಯ ಸಾಮಾನ್ಯವಾದ ವಾಕ್ಯ ಅಲ್ಲ ಪ್ರಿಯರೇ. ಯಾಕೆ ಪೇತ್ರ ಈ ಗ್ರೀಕರು ಯಹೂದಿಗಳ ವಿಧವೆಯರು, ಬಡಬಗ್ಗರು, ಅನಾಥರ ಮಧ್ಯದಲ್ಲಿ ಈ ಊಟದ ವಿಚಾರ ಬಂದಾಗ ಪೇತ್ರ ಹೇಳ್ತಾನೆ, ನಿಮ್ಮಲ್ಲೇ ಯಾರಾದ್ರೂ ಪವಿತ್ರಾತ್ಮ ಭರಿತರು 7 ಜನ ನೀವೇನ್ ಮಾಡಿ ಆಯ್ಕೆ ಮಾಡ್ಕೊಡಿ. ನಾವು ಈ ಊಟದ ವಿಚಾರ ಇನ್ನೊಂದಕ್ಕೆ ನಾವು ಬರಲ್ಲ. ಯಾಕೆಂತ ಹೇಳಿದ್ರೆ ದೇವರು ನಮ್ಮನ್ನು ಅದಕ್ಕಾಗಿ ಆರಿಸ್ಕೊಳ್ಳಿಲ್ಲ. ನಾವು ಪ್ರಾರ್ಥನೆಯಲ್ಲೂ ವಾಕ್ಯೋಪದೇಶದಲ್ಲಿ ಏನಾಗಿರ್ತೇವೆ, ನಿರತರಾಗಿರ್ತೇವೆ. ನಾವು ಹಗಲು ರಾತ್ರಿ ಏನ್ ಮಾಡ್ತೀವಿ, ಒಂದು ಪ್ರಾರ್ಥನೆ ಮಾಡ್ತೀವಿ, ಎರಡನೇದಾಗಿ ಏನ್ ಮಾಡ್ತೀವಿ, ನಾವು ವಾಕ್ಯವನ್ನ ಉಪದೇಶ ಮಾಡ್ತೀವಿ. ಹಾಗಿದ್ರೆ ಆ ವಾಕ್ಯದಲ್ಲಿ ಅಧಿಕಾರ ಇದೆ. ಪ್ರೈಸ್ ದಿ ಲಾರ್ಡ್. ನಾನು ಮಾತನಾಡುವ ವಾಕ್ಯದಲ್ಲಿ ಏನಿದೆ, ಅಧಿಕಾರ ಇದೆ. ಆ ಅಧಿಕಾರ ನಾನು ಆಗ್ಲೇ ಹೇಳಿದೆ, 2 ರಾಜ್ಯಗಳು, 2 ಲೋಕ ಇವತ್ತು ಮನುಷ್ಯನಿಗಾಗಿ ಏನ್ ಮಾಡ್ತಾ ಇದೆ, ಹೋರಾಡ್ತಾ ಇದೆ. ಇವತ್ತು ನಾನು ಬೆಳಕಿನ ಒಂದು ರಾಜ್ಯದಲ್ಲಿ ಇರೋದ್ರಿಂದ ಆ ಕತ್ತಲೆ ರಾಜ್ಯವನ್ನು ನಾನು ಸೋಲಿಸಬೇಕು ಅಂತ ಹೇಳಿದ್ರೆ, ನನ್ನ ಜನರನ್ನ ನಾನು ಯೇಸುವಿನ ಬಳಿ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ರೆ, ಆ ವಾಕ್ಯದಲ್ಲಿರುವಂತ ಅಧಿಕಾರವನ್ನು ನಾನು ಏನ್ ಮಾಡಬೇಕು, ಉಪಯೋಗ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಉಪಯೋಗ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗಿಂತ ದಡ್ರು ಬೇರೆ ಯಾರಿಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನೋಡಿ, ಅದಕ್ಕೆ ಇಲ್ಲಿ ಪೌಲರು ಯಾಕೆ ಹೇಳ್ತಾರೆ ಅಂದ್ರೆ, ದೇವರು ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಮಾಡಿರುವಂತಹ ಆ ಮಹಿಮೆಯ ಶಕ್ತಿಯ ಕಾರ್ಯವನ್ನ ನೀವು ಏನ್ ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಮಹಿಮೆಯ ಶಕ್ತಿ, ಆ ಕಾರ್ಯ ಏನಿದೆ, ಆ ಕಾರ್ಯದಿಂದಲೇ ಯೇಸು ಕ್ರಿಸ್ತನನ್ನ ಏನು ಮಾಡಿದ್ರು, ದೇವರ ಮರಣದಿಂದ ಪುನರುತ್ಥಾನಗೊಳಿಸಿದ್ರು. ಅಷ್ಟು ಮಾತ್ರವಲ್ಲ, ಆ ಕ್ರಿಸ್ತ ಯೇಸುವನ್ನ ದೇವರು ಮರಣದಿಂದ ಎಬ್ಬಿಸಿ ತನ್ನ ಬಲಪಾರ್ಶ್ವದಲ್ಲಿ
ಕುಳ್ಳಿರಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರಿಗೆ ಎಲ್ಲಾ ಲೋಕಗಳ ಮೇಲೆ ಏನ್ ಮಾಡಿದ್ದಾರೆ? ಅಧಿಕಾರವನ್ನ ಕೊಟ್ಟಿದ್ದಾರೆ. ಮುಂದೆ ವಾಕ್ಯಗಳು ಓದಿ. ಈ ಮಹಿಮಾ ಶಕ್ತಿಯಿಂದಲೇ ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಆಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗದಲ್ಲಿ, ಆ ಸ್ವರ್ಗ ಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಕ್ರಿಸ್ತನ ಅಧಿಕಾರ ಏನಿದೆ ಇಲ್ಲಿ, ಏನವರು ಪೌಲರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ, ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ ಕೇವಲ ಈ ಲೋಕಕ್ಕೆ ಮಾತ್ರ ಅದು ಸೀಮಿತವಾಗಿಲ್ಲ. ಈ ಲೋಕವೆಲ್ಲ ಒಂದು ದಿನ ನಾಶವಾಗಿ ಹೋಗಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಆದ್ಮೇಲೂ ಯಾರೆಲ್ಲ ಕ್ರಿಸ್ತ ವಿಶ್ವಾಸಿಗಳು ರಕ್ಷಣೆಯನ್ನ, ಜೀವೋದ್ಧಾರವನ್ನು ಹೊಂದಿ ಮರುಲೋಕ ಅಂದ್ರೆ ಒಂದು ನೂತನ ಜೆರುಸಲೇಮಿಗೆ ಪ್ರವೇಶ ಮಾಡ್ತಾರೆ ನೋಡಿ, ಆ ಲೋಕದಲ್ಲೂ ಕೂಡ ಅಧಿಕಾರ ಉಳ್ಳವರು ಯಾರಾಗಿರ್ತಾರೆ? ಅವತ್ತು ಕೂಡ ಇದೇ ಯೇಸು ಕ್ರಿಸ್ತರೇ ಆಗಿರ್ತಾರೆ. ಯೇಸು ಕ್ರಿಸ್ತರಿಗೆ ಕೇವಲ ಈ ಲೋಕದ ಮಾತ್ರ ಅಧಿಕಾರ ಕೊಟ್ಟರೆ. ಅದಕ್ಕೆ ನೋಡಿ, ಪೌಲ ಅವರು ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆತನ ಮಾತನಾಡ್ತಾ ಇರಲಿಲ್ಲ. ಪೌಲ ಪರಲೋಕದ ಮೇಲೆ ನೀವು ಗಮನ ಇಡಿ, ಪರಲೋಕದ ವಿಷಯಗಳ ಮೇಲೆ ನೀವು ಗಮನ ಕೊಡಿ ಅಂತೇಳಿ ಯಾಕೆ ಕೊಲೆಸಿ 3ರಲ್ಲಿ ಪದೇ ಹೇಳ್ತಾರೆ, ನೀವು ಆ ಲೋಕದ ಮೇಲೆ ಗಮನ ಇಡಬೇಕು ಅಂತ ಹೇಳಿದ್ರೆ, ನೀವು ಕ್ರಿಸ್ತ ಯೇಸು ಪುನರುತ್ಥಾನಗೊಂಡ ಹಾಗೆ ಆ ಪುನರುತ್ಥಾನದಲ್ಲಿ ನೀವು ಕೂಡ ಏನಾಗಿರ್ಬೇಕು? ಪುನರುತ್ಥಾನಗೊಂಡವರಾಗಿರ್ಬೇಕು. ಅಂದ್ರೆ ಈ ಸತ್ಯ ನನಗೆ ಗೊತ್ತಿರಬೇಕು. ನಾನಲ್ಲ, ನನ್ನೊಳಗಡೆ ಇದ್ದಂತ ಆದಾಮ ಸತ್ತು ಹೋದ. ಈಗ ನನ್ನ ಒಳಗಡೆ ಇರುವಂತದ್ದು ಮಣ್ಣಿನಿಂದ ಉಂಟಾದ ಆದಾಮ ಅಲ್ಲ, ನನ್ನ ಒಳಗಡೆ ಇರುವಂತದ್ದು ಸ್ವರ್ಗದಿಂದ ಹಿಡಿದು ಬಂದಂತ ಎರಡನೇ ಆದಾಮ. ಆ ಆದಾಮ ಮಣ್ಣಿಗೆ ಹೋದ, ಈ ಆದಾಮ ಸ್ವರ್ಗಕ್ಕೆ ಹೋಗ್ತಾನೆ. ಈ ಸತ್ಯ ನನಗೇನಾಗ್ಬೇಕು? ಮೊದಲು ನನಗೆ ಅದು ಕನ್ಫರ್ಮ್ ಆಗ್ಬೇಕು. ನನ್ನೊಳಗಡೆ ನಾನಲ್ಲ ಇರೋದು, ನನ್ನೊಳಗಡೆ ಇರೋದು ಯಾರು? ಕ್ರಿಸ್ತ ಯೇಸುವನ್ನ ಮರಣದಿಂದ ಎಬ್ಬಿಸಿದಂತ ಅದೇ ಮಹಿಮೆಯ ಶಕ್ತಿ ಪವಿತ್ರಾತ್ಮರು ಇವತ್ತು ನನ್ನ ಒಳಗಡೆ ಇದ್ದಾರೆ ಎಂಬ ಸತ್ಯ ನನಗೇನಾಗ್ಬೇಕು? ಮೊದಲು ನನಗೆ ಗೊತ್ತಾಗ್ಬೇಕು. ನನ್ನ ಒಳಗಡೆ ಇರೋರು ಸಾಮಾನ್ಯವಾದವರಲ್ಲ. ನನ್ನ ಒಳಗಡೆ ಇರುವವರು ಒಂದು ದಿನ ಆದಾಮನನ್ನ ಅವಳನ್ನು ಸೃಷ್ಟಿ ಮಾಡುವುದಕ್ಕೆ ಮೊದಲು ಅವರು ಒಂದು ಮಾತನಾಡಿದ್ರು. ಪ್ರಾಣಿಗಳು ಉಂಟಾಯಿತು, ಮೀನು ಉಂಟಾಯಿತು, ಗಿಡ ಮರಗಳು ಉಂಟಾಯಿತು. ಆ ಒಂದು ಉಂಟಾದಂತಹ ದೇವರ ಒಂದು ವಾಣಿ ಶಕ್ತಿ ಏನಿದೆ, ಎಲ್ಲದೂ ಬೇರೆ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದವರು ಮನುಷ್ಯನನ್ನ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಂತ ಅದೇ ದೇವರ ಆತ್ಮ, ಅದೇ ದೇವರ ಮಹಿಮೆಯ ಶಕ್ತಿ ಇವತ್ತು ನಿನ್ನೊಳಗಡೆ ಇರುವಂತದ್ದು. ಪ್ರೈಸ್ ದಿ ಲಾರ್ಡ್. ಇದು ನನಗೆ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಗೊತ್ತಿದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಆ ಅಧಿಕಾರ ನಾನು ಬೋಧನೆ ಮಾಡುವಾಗಲೇ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ಪೇತ್ರ ಕೊರ್ನೇಲಿಯನ ಮನೆಗೆ ಹೋದಾಗ ಕೊರ್ನೇಲಿಯ ಕಾಯ್ತಾ ಇರ್ತಾನೆ. ಆತನಿಗೆ ಗೊತ್ತಿಲ್ಲ ಶುಭ ಸಂದೇಶ ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ. ಏನು ಶುಭ ಸಂದೇಶ ಅಂದ್ರೆ? ಸರಿ, ಇವತ್ತು ನಮಗ್ ಗೊತ್ತಿದೆ ಅಲ್ವಾ ಶುಭ ಸಂದೇಶ ಅಂದ್ರೆ ಏನು? ಗಾಸ್ಪಲ್ ಅಂದ್ರೆ ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ. ಓಕೆ, ಅರೆ ನಿಜವಾದ ಗಾಸ್ಪಲ್ ಏನು ಗೊತ್ತಾ? ನಿಜವಾದ ಗಾಸ್ಪಲ್ ನಾನು ಸತ್ತೋದೆ, ಯೇಸುಗೋಸ್ಕರ ನನಗೆ ಬದುಕಿದ್ದೀನಿ. ಇದೇ ನಿಜವಾದ ಗಾಸ್ಪಲ್. ನಾನು ಸತ್ತೋಗಿದ್ದೀನಿ, ನಾನಲ್ಲ. ಈಗ ನಾನು ಬದುಕಿರೋದು ಯಾರು? ಯೇಸು ಕ್ರಿಸ್ತರಿಗಾಗಿ ನಾನು ಬದುಕಿದ್ದೀನಲ್ವಾ? ಇದೇ ನಿಜವಾದ ಗಾಸ್ಪಲ್. ಈ ಒಂದು ಶುಭ ಸಂದೇಶವನ್ನೇ ಪೇತ್ರ ಕೊರ್ನೇಲಿಯನ ಮನೆಗೆ ಹೊತ್ಕೊಂಡು ಹೋಗಿದ್ರು. ಅಲ್ಲಿ ಪೇತ್ರನ ಮಾತನಾಡುವಾಗಲೇ ಇವರು ಏನ್ ಮಾಡಿದ್ರು? ಆ ವಾಕ್ಯದಲ್ಲಿ ವಿಶ್ವಾಸ ಇಟ್ಟಾಗ ಆ ವಾಕ್ಯದಲ್ಲಿ ಒಂದು ದೇವರ ಅಧಿಕಾರವನ್ನು ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿ ವಿಶ್ವಾಸ ಬಿಡ್ತಾರೋ ಅವ್ರೇನಾಗ್ತಾರೆ ಅಂತ ಹೇಳಿದ್ರೆ, ದೇವರ ದಂಡನೆಯಿಂದ ಅವರು ಪಾರಾಗ್ತಾರೆ, ದೇವರ ಖಂಡನೆಯಿಂದ ಪಾರಾಗ್ತಾರೆ, ನ್ಯಾಯ ತೀರ್ಪಿನಿಂದ ಪಾರಾಗ್ತಾರೆ. ಈ ಒಂದು ಮರಣದ ನಿಯಮ ಏನಿದೆ, ಆ ಮರಣದ ನಿಯಮ ಯಾವಾಗ ನಿನ್ನಿಂದ ದೂರ ಹೋಗುತ್ತೆ ಅಂತ ಹೇಳಿದ್ರೆ,
ನೀನು ವಾಕ್ಯಗಳನ್ನ ಸ್ವೀಕಾರ ಮಾಡುವಾಗ, ಕೊನೆಯಲ್ಲೇನೋ ಅವ್ರ ಮನೆಯವರ ವಾಕ್ಯಗಳನ್ನ ಸ್ವೀಕಾರ ಮಾಡಿದ್ರು, ಅವರಲ್ಲಿದ್ದಂತ ಮರಣದ ನಿಯಮ ಹೋಯ್ತು, ಅವರೊಳಗಡೆ ವಾಕ್ಯದ ಮುಖಾಂತರ ಜೀವದ ನಿಯಮ ಬಂತು. ಅದೇ ಪವಿತ್ರ ಆತ್ಮನ ನಿಯಮ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ನಿಯಮ ಅವರೊಳಗಡೆ ಬಂದಾಗ ಆ ನಿಯಮ ಎಲ್ಲರಿಗೂ ಅಲ್ಲಿ ಕಾಣಿಸ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ 10:44 ಇರಬೇಕು ಪ್ರೇಷಿತರ ಕಾರ್ಯಕಲಾಪದಲ್ಲಿ. ಅಲ್ಲಿ ನಾವು ಓದ್ತೇವೆ, ಪೇತ್ರನು ಮಾತನಾಡುತ್ತಿದ್ದಾಗಲೇ ಅವನ ಉಪದೇಶವನ್ನು ಕೇಳುತ್ತಿದ್ದವರೆಲ್ಲವರ ಮೇಲೆ ಪವಿತ್ರ ಆತ್ಮ. ಇದು ಅಧಿಕಾರ ಅಲ್ವಾ? ಇದೊಂದು ಪವರ್ ಅಲ್ವಾ? ಪವಿತ್ರ ಆತ್ಮರನ್ನ ಒಳಗಡೆ ಬಂದಿದ್ದಾರೆ ಅಂದ್ರೆ ನನಗೇನ್ ಸಿಕ್ಕಿದೆ? ಈಗ ಒಂದು ಪವರ್ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ. ಅದಕ್ಕೆ ಇವನು ಹೇಳಿದ್ದು, ನೀವು ದೇವರ ಮಕ್ಕಳಾಗಬೇಕು ಅಂತ ಹೇಳಿ ಯೇಸು ಕ್ರಿಸ್ತರೊಂದು ದೊಡ್ಡ ತ್ಯಾಗವನ್ನ ಮಾಡಿದ್ದಾರೆ, ಅದೇ ಶಿಲುಬೆಯ ಮರಣ. ಆದ್ರೆ ಈಗ ಯೇಸು ಆ ಶಿಲುಬೆ ಮೇಲೆ ಇಲ್ಲ, ಅವರು ತಂದೆಯ ಬಲಭಾಗದಲ್ಲಿ ಕುಳಿತು ಏನ್ ಮಾಡ್ತಾ ಇದ್ದಾರೆ? ರಾಜ್ಯಾಧಿಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಆ ರಾಜ್ಯಾಧಿಕಾರ ಈ ಭೂಲೋಕದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದು ಯಾರ ಮುಖಾಂತರ ನೋಡಕ್ಕಾಗುತ್ತೆ ಅಂದ್ರೆ ವಿಶ್ವಾಸಿಗಳ ಮುಖಾಂತರ ಮಾತ್ರ. ಅದಕ್ಕೆ ನೋಡಿ, ಅವತ್ತು ಆದಿಧರ್ಮ ಸಭೆಯಲ್ಲಿ ಪ್ರೇಷಿತರು ಅವರ ಒಂದು ಏನ್ ಹೇಳ್ತಾರೆ, ಅವರು ನೆರಳು ಬಿದ್ದಾಗ ಕೂಡ ಏನಾಗ್ತಾ ಇತ್ತು? ರೋಗಿಗಳು ಸೌಖ್ಯ ಆಗ್ತಾ ಇದ್ರು. ಪೌಲನ ಕರ್ಚಿಫನ್ನ ತಗೊಂಡೋಗಿ ರೋಗಿಗಳಿಗೆ ಮುಟ್ಟಿಸಿದ್ರೆ ಏನಾಗ್ತಾ ಇತ್ತು? ರೋಗ ಸೌಖ್ಯಗಳು ಉಂಟಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಇವರು ದೇವರ ಕಡೆಯಿಂದ ಬಂದವರು, ದೇವರೇ ಆರಿಸ್ಕೊಂಡಂತ ಮಕ್ಕಳು ಅಂತೇಳಿ ಈ ಒಂದು ಸೂಚಕ ಕಾರ್ಯಗಳು ಎಲ್ಲ ಏನಾಗ್ತಾ ಇತ್ತು? ಸಂಕೇತ ಕೊಡ್ತಾ ಇತ್ತು ಇವರು ನಿಜವಾಗಲೂ ಮೆಸ್ಸಿಯನ ಕಡೆಯಿಂದ ಬಂದಂತ ದೇವರ ಮಕ್ಕಳು ಅಂತೇಳಿ ಜನಗಳು ಗುರ್ತಹಚ್ಚಬೇಕು ಅಂತೇಳಿ ಆ ಕಾರ್ಯಗಳಾಗ್ತಾ ಇತ್ತು. ನೋಡಿ, ಇದು ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗ್ತಾ ಇರಲಿಲ್ಲ, ಸೈತಾನನಿಗೆ ಅರ್ಥ ಆಗ್ತಾ ಇತ್ತು. ಅದಕ್ಕೆ ಈ ಪೌಲ ಮತ್ತು ನಡೆದುಕೊಂಡು ಹೋಗಬೇಕಾದ್ರೆ ಗಾರುಡಿತಿಗಾತಿ ಶಕುನ ಹೇಳುವವಳು ಯಾರು ನೋಡಿದ್ರೇನು ಏನು ಅನಿಸ್ತಾ ಇರಲಿಲ್ಲ. ಪೌಲ ಸೀಲ ಹೋಗಬೇಕಾದ್ರೆ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು. ಆದ್ರೆ ಅವಳಿಗೆ ಮಾತ್ರ ಏನು ಕಾಣಿಸ್ತಾ ಇದ್ರು? ಅವರೊಳಗಡೆ ಏನು ಕಾಣಿಸ್ತಾ ಇತ್ತು? ಇದೋ ಬಂದ್ರು. ಯಾರು ಬಂದಿದ್ದೀರೋ? ಆ ಮಹೋನ್ನತ ದೇವರ ಕಿಂಕರರು. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅಧಿಕಾರವುಳ್ಳವರು ಬಂದಿದ್ದಾರೆ. ಈ ಅಧಿಕಾರ ಎಲ್ಲಿಂದ ಸಿಕ್ತು? ಪೌಲ ಮತ್ತು ಸೀಲನಿಗೆ ಪರಲೋಕದಿಂದ ಸಿಕ್ತು, ಯೇಸುವಿನಲ್ಲಿ ವಿಶ್ವಾಸವಿಟ್ಟಿದ್ರಿಂದ ಸಿಕ್ತು. ಇವತ್ತು ಅಧಿಕಾರ ನಮ್ಮ ಒಳಗಡೆ ಇದೆ. ಇವತ್ತು ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಒಂದು ಹಾಡು ತುಂಬಾ ಚೆನ್ನಾಗಿದೆ, ಕಾಲಿಡುವ ಜಾಗವೆಲ್ಲ ನನ್ನ ಯೇಸುವಿಗೆ ಸ್ವಂತವಾಗಲಿ, ನಾ ನೋಡುವ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಇದೆಯಾ? ನಾವು ಕಾಲಿಡೋ ಜಾಗಗಳು ಯಾರಿಗೆ ಸ್ವಂತ ಆಗ್ಬೇಕು? ನಾನು ನೋಡುವಂಥ ಸ್ಥಳಗಳೆಲ್ಲ ಯಾವ ಧ್ವಜ ಹಾರಬೇಕು? ಒಂದು ಇಂಗ್ಲೀಷಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮೈ ಬ್ಯಾನರ್ ಇಸ್ ಜೀಸಸ್ ಅಂತೇಳಿ ಕರೀತಾರೆ. ನನ್ನ ಧ್ವಜ ಯಾರು ಅಂದ್ರೆ ಧ್ವಜದ ಅರ್ಥ ಏನು? ಧ್ವಜ ಯಾರು ಎತ್ತಾನೆ? ಜಯ ಹೊಂದಿದವನೇ ಎತ್ತೋದು, ಹೌದಲ್ವಾ? ಈಗ ನಮಗೆ ಜಯ ಸಿಕ್ಕಿದ್ಯಾ? ಸೈತಾನನ ಮೇಲೆ ಜಯ ಸಿಕ್ಕಿದ್ಯಾ? ಪಾಪದ ಮೇಲೆ ಜಯ ಸಿಕ್ಕಿದ್ಯಾ? ಮರಣದ ಮೇಲೆ ಜಯ ಸಿಕ್ಕಿದ್ಯಾ? ಹಾಗಿದ್ರೆ ಬ್ಯಾನರ್ ಅನ್ನ ಇಟ್ಕೊಂಡು ನಾವು ಯೇಸುವನ್ನ ಸಾರ್ತಾ ಇದ್ದೇವೆ. ಅದಕ್ಕೆ ಅಲ್ಲಿ ಪೌಲ, ವಿಶ್ವಾಸಿಗಳಾದ ನಿಮ್ಮಲ್ಲಿ ದೇವರು ಎಷ್ಟು ದೊಡ್ಡ ಕಾರ್ಯವನ್ನ ಅವರು ಸಾಧಿಸಿದ್ದಾರೆ, ನಾನೇನ್ ಮಾಡಲಿಲ್ಲ. ಈ ಲೋಕದಲ್ಲಿ ನಾನು ಪರಿಶುದ್ಧನಾಗಿ ಮಾರ್ಪಡುವುದಕ್ಕೋ, ಜೀವೋದ್ಧಾರ ಹೊಂದ್ಕೊಳ್ಳೋದಕ್ಕೋ, ಯೇಸು ಕ್ರಿಸ್ತನ ಸುವಾರ್ತೆನ ಸಾರುವುದಕ್ಕೂ, ಪರಲೋಕಕ್ಕೆ ಹೋಗೋದಕ್ಕೆ ನಾನು ಏನು ಮಾಡಲಿಲ್ಲ. ನನ್ನೊಳಗಡೆ ಮಾಡಿರೋದೆಲ್ಲ ಯಾರೋ? ಸ್ವತಃ ದೇವರೇ ಮಾಡಿರುವಂಥದ್ದು. ಅದಕ್ಕೆ ನಾವು ಕೃಪೆ, ಕರುಣೆ, ದಯೆ, ಅನುಗ್ರಹ ಅಂತೇಳಿ ಇವಾಗಲೂ ಹೇಳುವಂಥದ್ದು. ಅದಕ್ಕೆ ಪೌಲ ಹೇಳ್ತಾರೆ, ಆ ಕ್ರಿಸ್ತ ಯೇಸುವನ್ನ ದೇವರು ಮರಣದಿಂದ ಎಬ್ಬಿಸಿದ್ದು ಮಾತ್ರವಲ್ಲ, ಸಕಲ ಅಧಿಕಾರ, ಅಧಿಪತ್ಯ, ಪ್ರಭುತ್ವ, ಪ್ರಭಾವ ಎಲ್ಲವನ್ನು ಯಾರಿಗೆ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ಈಗ ಅವರನ್ನ ತಂದೆ ದೇವರು ಎಲ್ಲಿ ಕೂಡಿಸಿಕೊಂಡಿದ್ದಾರೆ? ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಈಗ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ರು ಕೂಡ ದೇವರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಬರ್ತಾರೋ ಅವರು ಕೂಡ ಯೇಸು ಈ ಲೋಕದಲ್ಲಿ ಏನು ಅಧಿಕಾರವಾಣಿಯಿಂದ ಮಾತನಾಡುವಾಗ ಆ ಪರಲೋಕದ ಒಂದು ಕಾರ್ಯಗಳು ಈ ಲೋಕದಲ್ಲಿ ನಡೀತಾ ಇತ್ತೋ
ಆ ಕಾರ್ಯಗಳು ಇವತ್ತು ವಿಶ್ವಾಸಿಗಳಾದ ನನ್ನಲ್ಲಿ ನಮ್ಮ ಮುಖಾಂತರ ನಡಿಬೇಕು ಅಂತೇಳಿ ದೇವರ ಆಸೆ. ಪ್ರೈಸ್ ದಿ ಲಾರ್ಡ್. ನಾವು ಭಯ ಬಿಟ್ಕೊಂಡು ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಯೆಹೋವನು ಹೇಳಿದ್ದು, ದೇವರು ನಮಗೆ ಪ್ರದಾನ ಮಾಡಿರುವಂತಹ ದೇವರ ಆತ್ಮರು ಹೇಡಿಯ ಆತ್ಮರಲ್ಲ, ಅವರು ಏನಾಗಿದ್ದಾರೆ? ಧೈರ್ಯದ ಆತ್ಮರಾಗಿದ್ದಾರೆ, ಅಧಿಕಾರವುಳ್ಳಂತ ಆತ್ಮರಾಗಿದ್ದಾರೆ. ಯೇಸುವನ್ನೇ ಮರಣದಿಂದ ಎಬ್ಬಿಸಿದಂತ ದೇವರ ಆತ್ಮರು ನಿಮ್ಮೊಳಗಡೆ ಇರಲಿ ಅಂತೇಳಿ ಅದಕ್ಕೆ ಪೌಲರು ಹೇಳುವಂಥದ್ದು. ರೋಮನ ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ಯೇಸುವನ್ನ ಪುನರುತ್ಥಾನಗೊಳಿಸಿದಂತ ದೇವರ ಆತ್ಮ ಎಲ್ಲಿರ್ಬೇಕು? ನಿಮ್ಮೊಳಗಡೆ ಇದ್ದಾಗ ನಿಮ್ಮ ನಶ್ವರವಾದ ಶರೀರಗಳಿಗೆ ಏನು ಸಿಗುತ್ತೆ? ಜೀವ ಸಿಗುತ್ತೆ. ಆ ಜೀವನೇ ನಿಜವಾದ ಅಧಿಕಾರ ಪ್ರೇರೆ. ಈ ಅಧಿಕಾರ ಅಂತ ಹೇಳಿದ್ರೆ ಏನೋ ಮನೆ ಮಠ, ಈ ಅಧಿಕಾರದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಈ ಅಧಿಕಾರ ಯಾವುದು ಅಂತ ಹೇಳಿದ್ರೆ, ನಾನು ನಿಜವಾಗಲೂ ನಂಬಿರುವಂತ ದೇವರು ಜೀವಂತ ದೇವರು ಅಂತೇಳಿ ಮುಂದೆ ಅವರಿಗೆ ಗೊತ್ತಾಗ್ಬೇಕು. ನನ್ನ ಮಾತಿನಿಂದ ಬರುವಂತ ಒಂದೊಂದು ದೇವರ ವಾಕ್ಯಗಳಲ್ಲಿ ಅವ್ರಿಗೆ ಯಾವ ಸ್ಥಿತಿಯಲ್ಲಿ ಬಂದಿದ್ರು ಕೂಡ ಅಲ್ಲಿ ಒಂದು ಅದ್ಭುತ ನಡೀತು ಅಂತ ಹೇಳಿದಾಗ ಅದು ಅವನ ಮನ ಪರಿವರ್ತನೆಗಾಗಿ. ಈಗ ಆ ಕಾರ್ಯ ಅಲ್ಲಿ ನಡಿಬೇಕು ಅಂದ್ರೆ ಮೊದಲು ನನಗೆ ಗೊತ್ತಾಗಬೇಕು, ನನ್ನ ಒಳಗಡೆ ಯಾರಿದ್ದಾರೆ? ಯೇಸು ಇದ್ದಾರೆ, ಪವಿತ್ರ ಆತ್ಮರಿದ್ದಾರೆ. ಆದ್ದರಿಂದಲೇ ಪೌಲ ಹೇಳಿದ್ದು, ನೀವು ದೇವರ ಆಲಯಗಳಾಗಿದ್ದೀರ ಅಂತೇಳಿ ಯಾಕೆ ಪೌಲ ಹೇಳ್ತಾನೆ ಅಂದ್ರೆ ಇದೇ ವಿಚಾರಕ್ಕಾಗಿ. ನಿಮ್ಮ ದೇಹಗಳು ಪವಿತ್ರ ಆತ್ಮರ ಗರ್ಭಗುಡಿಯಾಗಿದೆ. ನಿಮ್ಮ ದೇಹದಲ್ಲಿ ಮಹಿಮೆ ಬೆಳಗುವಂತೆ, ದೇವರ ಮಹಿಮೆ ಬೆಳಗುವಂತೆ ನೋಡ್ಕೊಳ್ಳಿ ಅಂತೇಳಿ ಯಾಕೆ 1 ಕೊರಿಂಥೀಯ 6:3-16 ಎಲ್ಲ ಹೇಳ್ತಾನೆ ಅಂದ್ರೆ ಇದೇ ವಿಚಾರವಾಗಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮೊಳಗಡೆ ಇರುವಂತಹ ಪವಿತ್ರ ಆತ್ಮರು ಆ ಯೇಸು ಕ್ರಿಸ್ತರ ಅಧಿಕಾರದಿಂದ ತುಂಬಿದವರಾಗಿದ್ದಾರೆ. ಅವರೊಳಗಡೆ ಪವರ್ ಇದೆ. ಆ ಪವರ್ ಅನ್ನು ಏನ್ ಮಾಡಬೇಕು? ನಾನು ಮಾತನಾಡುವಾಗ ಅದನ್ನ ರಿಲೀಸ್ ಮಾಡಬೇಕು. ಮಾಡ್ತಾ ಇದ್ದೀವ? ನಾನು ಮಾತಾಡಿದಾಗಲೇ ಅದು ರಿಲೀಸ್ ಆಗೋದು ಪವರ್. ನಾನು ಸುಮ್ಮನೆ ಇದ್ರೆ ಅದೇನಾಗಲ್ಲ, ರಿಲೀಸ್ ಆಗಲ್ಲ ಅದು. ಅದಕ್ಕೆ ಯೇಸು ಹೇಳಿದ್ದು, ಹೋಗ್ರಿ ಜಗತ್ತಿನ ಕಟ್ಟ ಕಡೆಗೆ ಹೋಗ್ರಿ, ಶುಭ ಸಂದೇಶವನ್ನ ಹೇಳಿ ಸಾರಿ ಮಾತನಾಡಿ ಅಂತೇಳಿ ಹೇಳಿದ್ದು. ನೋಡಿ, ಒಳ್ಳೇದೆಲ್ಲ ಬರೋದು ದೇವರಿಂದಲೇ, ಕೆಟ್ಟದ್ದೆಲ್ಲ ಬರೋದು ಸೈತಾನಿಂದಲೇ ಅಂತೇಳಿ ನಮಗೆ ಗೊತ್ತು. ಈಗ ಒಳ್ಳೇದು ನಮ್ಗೆ ಸಿಕ್ಕಿದೆ, ಕೆಟ್ಟದ್ದೇನೋ ಈಗ ಎಲ್ಲಾ ಕಡೆ ಸಾರಲ್ಪಡ್ತಾ ಇದೆ. ಮೀಡಿಯಲ್ಲಿ ಇದೆ, ಸೋಷಿಯಲ್ ಮೀಡಿಯಾ ಸಿಗುತ್ತೆ, ಎಲ್ಲಾ ಕಡೆ ಸಿಗ್ತಾ ಇದೆ ಕೆಟ್ಟದ್ದು. ಅದನ್ನ ಸಾರೋದು ಬೇಡ, ಆಟೋಮೆಟಿಕ್ ಆಗಿ ಅದೇನಾಗ್ತಾ ಇದೆ, ಎಲ್ಲಾ ಕಡೆ ಸಾರಲ್ಪಡ್ತಾ ಇದೆ. ಆದ್ರೆ ಒಳ್ಳೇದು ಸಾರಲ್ಪಡ್ತಾ ಇಲ್ಲ. ಅದೇ ಗುಡ್ ನ್ಯೂಸ್. ಅದನ್ನ ಸಾರಬೇಕಾಗಿರೋರು ಯಾರು? ವಿಶ್ವಾಸಿಗಳಾದ ನಾವು ಒಬ್ಬೊಬ್ಬರು. ಪ್ರೈಸ್ ದಿ ಲಾರ್ಡ್. ಸಾರೋದು ಅಂತ ಹೇಳಿದ್ರೆ ಏನು ಮಾಡಿದ್ವಿ ಎಲ್ಲ ಪ್ರೇರೆ. ನಾನು ಮಾತನಾಡುವಾಗ, ನಾನು ಸಾರುವಾಗ ಖಂಡಿತವಾಗಿ ಅಲ್ಲಿ ನಾನಲ್ಲ ಮಾತನಾಡೋದು, ನನ್ನ ಒಳಗಡೆ ಇರುವಂತ ದೇವರ ಆತ್ಮನ ಮಾತನಾಡೋದು. ಈ ಒಂದು ಕನ್ವಿಕ್ಷನ್ ನನ್ನ ಒಳಗಡೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಲ್ಲಿ ಒಂದು ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 2 ವಾಕ್ಯ 9 ನೀವು ಓದಿ ನೋಡಿ. ಪೌಲರು ಇಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ, ಕ್ರಿಸ್ತ ಯೇಸುವೇ ಎಲ್ಲ ಅಧಿಕಾರವನ್ನು ಆಧಿಪತ್ಯವನ್ನು ಹೊಂದಿದವರು, ಅವರು ದೈವತ್ವದ ಸಂಪೂರ್ಣತೆಯನ್ನು ಹೊಂದಿಕೊಂಡಿದ್ದಾರೆ ಅಂತೇಳಿ ಪೌಲ ಹೇಳ್ತಾರೆ ಇಲ್ಲಿ. ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯಾರಲ್ಲಿ ನೆಲೆಗೊಂಡಿದೆ? ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಸಕಲ ಆಧಿಪತ್ಯಕ್ಕೂ ಅಧಿಕಾರಕ್ಕೂ ಶಿರಸ್ಸು ಅವರೇ. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಈಗ ಏನು ಶರೀರ ಅಂದ್ರೆ ಸಭೆ, ವಿಶ್ವಾಸಿಗಳೆಲ್ಲ ಸಭೆಯ ಅಂಗಾಂಗಗಳು, ಹೌದಲ್ವಾ? ಈಗ ನಾವೆಲ್ಲರೂ ಕೂಡ ಈ ಒಂದು ಸಭೆಯ ಅಂಗಾಂಗಗಳು ನಾವಾಗಿದ್ದೇವೆ. ಈಗ ಆ ಸಭೆ, ಆ ಶರೀರಕ್ಕೆ ಶಿರಸ್ಸು ಯೇಸು ಆದಾಗ, ಆ ಸಭೆಗೆ ಅಂಗಾಂಗಗಳು ನಾವಾದಾಗ ಇದು ಒಂದಕ್ಕೊಂದು ಬಿಟ್ಟು ಕೆಲಸ ಮಾಡಲ್ಲ, ಹೌದಲ್ವಾ? ತಲೆ ಏನ್ ಹೇಳುತ್ತೆ, ಏನ್ ಮಾಡುತ್ತೆ, ಇಡೀ ಬಾಡಿ ಏನ್ ಮಾಡುತ್ತೆ, ಅದನ್ನ ಮಾಡುತ್ತೆ, ಹೌದಲ್ವಾ? ಹಾಗಿದ್ರೆ ಈಗ ನಾನು ರೆಡಿ ಇದ್ರೆ ಎಲ್ಲದಕ್ಕೂ, ಎಲ್ಲ ಆಕ್ಷನ್ಗೂ ನಾನು ರೆಡಿ ಇದ್ರೆ ರಿಯಾಕ್ಷನ್ ಎಲ್ಲಿಂದ ಬರುತ್ತೆ? ಯೇಸು ಇಂದ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇದರ ಅರ್ಥ ಯೇಸು ಕ್ರಿಸ್ತರು ಶರೀರವಾಗಿದ್ದಾರೆ,
ಅವರು ದೈವತ್ವದ ಸಂಪೂರ್ಣತೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಆ ಸಂಪೂರ್ಣತೆ, ದೇವರ ಸಂಪೂರ್ಣತೆ ಯೇಸು ಕ್ರಿಸ್ತರಲ್ಲಿದ್ದ ಹಾಗೆ ಅದೇ ಸಂಪೂರ್ಣತೆ ಒಂದು ವಿಶ್ವಾಸಿ ಒಳಗಡೆ ಇರುತ್ತೆ. ಅದೇ ಪವಿತ್ರ ಆತ್ಮರು ಬಂದು ವಾಸ ಮಾಡುವಂಥದ್ದು. ನಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆ ಪವಿತ್ರ ಆತ್ಮರು ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನೀವು ಯಾರಿಗೆ ಸೇರಿದವರು? ದೇವರಿಗೆ ಸೇರಿದವರು ಅಂತೇಳಿ ನಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆ ಯಾರು? ಪವಿತ್ರ ಆತ್ಮರು. ಹಾಗಿದ್ರೆ ನಾನು ದೇವರಿಗೆ ಸೇರಿದವನು ಅಂತೇಳಿ ಹೇಳಿದಾಗ ಯೇಸು ಹೇಳಿದ್ರು, ತೆರಿಗೆ ಯಾರು ಕಟ್ಟಬೇಕು? ಸಾಮಾನ್ಯ ಜನರ ರಾಜನ ಮಕ್ಕಳ ಅಂತೇಳಿ ಕೇಳಿದಾಗ ಪರರು ಬೇರೆಯವರು ಕಟ್ಟಬೇಕು ಅಂತೇಳಿ ಯೇಸು ಹೇಳಿದ್ರು. ಹಾಗಿದ್ರೆ ರಾಜನ ಮಕ್ಕಳು ಏನ್ ಮಾಡುವಂಗಿಲ್ಲ, ಕಟ್ಟುವಂಗಿಲ್ಲ. ಈಗ ರಾಜ ಯೇಸು ಆದ್ಮೇಲೆ ಆ ಯೇಸುವಿನ ಮಕ್ಕಳು ನಾನು ನೀನು ಆದಾಗ ಆ ರಾಜನಿಗೆ ಏನು ಅಧಿಕಾರ ಇದೆಯೋ ನಮಗೂ ಕೂಡ ಅದೇ ಅಧಿಕಾರ ತಾನೇ ಇದೆ. ಬೇರೆ ಏನಾದ್ರೂ ಅಧಿಕಾರ ಇದೆಯಾ? ಇಲ್ಲ, ಸೇಮ್ ಅಧಿಕಾರ ತಾನೇ ಇರುತ್ತೆ. ಅದಕ್ಕೆ ಇಲ್ಲಿ ಪೌಲ ಅರ್ಥ ಮಾಡಿಸ್ತಾ ಇದ್ದಾರೆ, ನಿಮ್ಮೊಳಗಡೆ ಯೇಸು ಇದ್ದಾರೆ, ನಿಮ್ಮೊಳಗಡೆ ಪವಿತ್ರ ಆತ್ಮರಿದ್ದಾರೆ, ನಿಮ್ಮೊಳಗಡೆ ಅಧಿಕಾರ ಇದೆ, ಅದನ್ನು ಉಪಯೋಗ ಮಾಡಿ. ಈ ಅಧಿಕಾರ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಅದು ನೀವು ಶಾರೀರಿಕವಾದ ಸುನ್ನತಿಯನ್ನು ಮಾಡಿಸಿಕೊಂಡಿದ್ರಿಂದ ಸಿಕ್ಕಿದ್ದಲ್ಲ, ನಿಮ್ಮ ಹೃದಯದ ಸುನ್ನತಿ ಆದ್ದರಿಂದ. ಅಂದ್ರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿದ್ರಿಂದ ನಿಮ್ಮ ಹಳೆಯ ಎಲ್ಲಾ ಸ್ವಭಾವಗಳನ್ನ ದೇವರು ಏನ್ ಮಾಡಿದ್ರು? ಕ್ರಿಸ್ತ ಯೇಸುವಿನ ಮುಖಾಂತರ ತೆಗೆದು ಹಾಕಿದ್ರು, ಸಂಪೂರ್ಣವಾಗಿ ಅವರು ತೆಗೆದು ಹಾಕಿದ್ರು. ಈಗ ನಿಮ್ಮೊಳಗಡೆ ಯಾವ ಸ್ವಭಾವ ಇದೆ? ಕ್ರಿಸ್ತ ಯೇಸುವಿನ ಸ್ವಭಾವ ಇದೆ. ಆ ಕ್ರಿಸ್ತ ಯೇಸುವಿನ ಸ್ವಭಾವ ನಿಮ್ಮಲ್ಲಿರೋದ್ರಿಂದ ನೀವು ಹೊಸ ವ್ಯಕ್ತಿಗಳಾಗಿ ನೀವೇನಾಗಿದ್ದೀರಾ? ಮಾರ್ಪಾಡು ಆಗಿದ್ದೀರಾ. ಈಗ ನೀವು ಹೊಸ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದು ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನೀವು ವಿಶ್ವಾಸವಿಟ್ಟಿದ್ರಿಂದಲೇ ನೀವೇನಾಗಿದ್ದೀರಾ? ಈಗ ಹೊಸ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದೀರಾ. ಹಾಗಿದ್ರೆ ನನ್ನ ಒಳಗಡೆ ಇದ್ದಂತಹ ಆ ನನಗೆ ವಿರೋಧವಾಗಿ, ನನ್ನ ಆತ್ಮಕ್ಕೆ ವಿರೋಧವಾಗಿದ್ದಂತಹ ಆ ಕತ್ತಲೆಯ ಒಂದು ರಾಜ್ಯದ ಒಂದು ಅಧಿಕಾರ ಏನ್ ನನ್ನ ಮೇಲೆ ಇತ್ತು, ಆ ಸೈತಾನನ ಒಂದು ಅಧಿಕಾರ ಏನ್ ನನ್ನ ಮೇಲೆ ಇತ್ತು, ಆ ಅಧಿಕಾರವನ್ನ, ಅಧಿಕಾರಿಗಳನ್ನ ಎಲ್ಲವನ್ನ ನಾನು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪರಿಣಾಮ ಕ್ರಿಸ್ತ ಯೇಸು ನನ್ನಿಂದ ಅವೆಲ್ಲವನ್ನ ತೆಗೆದು ಶಿಲುಬೆ ಮೇಲೆ ಜಡಿದು ಇವತ್ತು ಇಡೀ ಲೋಕಕ್ಕೆ ಅವರನ್ನ ಸೆರೆಯಾಳುಗಳನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಇನ್ನು ನಾನು ಕತ್ತಲೆಯ ರಾಜ್ಯಕ್ಕೆ, ಅಧಿಕಾರಕ್ಕೆ ಸೇರಿದವನಲ್ಲ, ನಾನು ಪರಲೋಕಕ್ಕೂ, ಪರಲೋಕದ ರಾಜ್ಯದ ಮಗನು, ಮಗಳಾಗಿ ಪರಲೋಕದ ಅಧಿಕಾರಕ್ಕೆ ಸೇರಿದವಳು. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯಗಳು ನನಗೆ ಕಂಟಿನ್ಯೂ ಓದಿ, ನಿಮಗೆ ಅರ್ಥ ಆಗುತ್ತೆ. ಕೊಲಸ್ಸಿ 2:9-10 11ರಿಂದ ಓದಿ. ಕ್ರಿಸ್ತ ಯೇಸುವಿನಲ್ಲಿಯೇ ನೀವು ಸುನ್ನತಿಯನ್ನು ಪಡೆದಿದ್ದೀರಿ. ಇದು ಶಾರೀರಿಕ ಸುನ್ನತಿಯಲ್ಲ, ಪಾಪಮಯ ಸ್ವಭಾವವನ್ನ ಕಿತ್ತೊಗೆಯುವ ಸುನ್ನತಿ. ಆ ಸ್ವಯಂ ಕ್ರಿಸ್ತ ಯೇಸುವೆ ನಿಯೋಜಿಸಿದ ಸುನ್ನತಿ. ಓಕೆ, ನಾವೇನಾಗಿ ಹೋದ್ವಿ? ದೀಕ್ಷಾ ಸ್ಥಾನದಲ್ಲಿ ಅವರೊಂದಿಗೆ ಸಮಾಧಿಯಾದಿರಿ. ಓಕೆ, ನಾವೇನಾಗಿದ್ದೇವೆ ಅಂತ ಈಗ? ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪರಿಣಾಮ ನಾವು ಕೂಡ ಕ್ರಿಸ್ತ ಯೇಸುವಿನ ಪುನರುತ್ಥಾನದಲ್ಲಿ ನಾವು ಕೂಡ ಏನಾಗಿದ್ದೇವೆ? ಈಗ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಅದಕ್ಕೆ ಪೌಲಲ್ಲಿ ಕೊಲಸ್ಸಿ 3 ಹೇಳೋದು, ನೀವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರೋರಾಗಿದ್ದರಿಂದ ನೀವು ಕೂಡ ಕ್ರಿಸ್ತ ಯೇಸುವಿನ ಪುನರುತ್ಥಾನದಲ್ಲಿ ನೀವು ಎಬ್ಬಿಸಲ್ಪಟ್ಟಿರೋದ್ರಿಂದ ನಿಮ್ಮ ಗಮನ ಯಾವಾಗಲೂ ಯಾವ ವಿಷಯಗಳ ಮೇಲೆ ಇರಬೇಕು? ಪರಲೋಕದ ವಿಷಯಗಳ ಮೇಲೆ. ಹಾಗಾದ್ರೆ ಪರಲೋಕದಲ್ಲಿ ಏನಿದೆ? ಪೌಲ ಅದನ್ನೇ ಹೇಳಿದ್ದು, ಪರಲೋಕದಲ್ಲಿ ಅಧಿಕಾರ ಇದೆ, ಪರಲೋಕದಲ್ಲಿ ಯೇಸು ಇದ್ದಾರೆ, ಪರಲೋಕದಲ್ಲಿ ತಂದೆ ದೇವರಿದ್ದಾರೆ, ಪರಲೋಕದಲ್ಲಿ ದೇವದೂತರಿದ್ದಾರೆ, ಪರಲೋಕದಲ್ಲಿ ಇನ್ನೂ ಒಂದು ಉತ್ತಮವಾದದ್ದಿದೆ. ಏನು ಅಂತ ಹೇಳಿದ್ರೆ ಪೌಲ ಹೇಳ್ತಾರೆ, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ಸ್ವರ್ಗೀಯ ಸ್ವಾಸ್ಥ್ಯಗಳು ನಿಮಗಾಗಿ ದೇವರು ಏನ್ ಮಾಡಿದ್ದಾರೆ? ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನನಗೆ ಅರ್ಥ ಆಗ್ಬಿಟ್ರೆ ಖಂಡಿತವಾಗಿ ನನ್ನ ಪ್ರಾರ್ಥನೆ ಕೂಟಗಳು ಅದು ಜಯದಿಂದ ತುಂಬಿರುತ್ತೆ. ಎಲ್ಲೂ ಕೂಡ ನನಗೆ ಸೋಲು ಸಿಗಲ್ಲ. ಯಾರು ಏನು ಬೇಕಾದ್ರೂ ಮಾನವನಾಗಿ ನೋಡಿ, ಈ ಲೋಕದ ಅಧಿಕಾರಕ್ಕಿಂತಲೂ, ಈ ಲೋಕದ ಮನುಷ್ಯನ ಅಧಿಕಾರಕ್ಕಿಂತಲೂ, ಈ ಲೋಕದ ಹಣ ಆಸ್ತಿ, ಎಷ್ಟೇ ದೊಡ್ಡ ಹಣ ಆಸ್ತಿ ಅಧಿಕಾರ ಇರೋನಿರ್ಬೋದು, ಇವೆಲ್ಲವುಗಳಿಗಿಂತಲೂ ದೊಡ್ಡ ಅಧಿಕಾರ ಉಳ್ಳವರು ಯಾರು ಅಂತ ಹೇಳಿದ್ರೆ ಅವರು ಯೇಸು ಕ್ರಿಸ್ತರು. ಅವ್ರ ಮುಂದೆ ಯಾವ ಅಧಿಕಾರಿಗಳು
ನಿಲ್ಲೋದಿಲ್ಲ. ಸಕಲ ಅಧಿಕಾರ ಅಧಿಪತ್ಯ ಅಂತ ಹೇಳಿದ್ರೆ ಅದಕ್ಕೆ ಪೌಲ ಹೇಳಿದ್ದು ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು, ಈ ಎಲ್ಲಾ ಲೋಕಗಳು ಯೇಸುವಿನ ನಾಮಕ್ಕೆಂದೇ. ಎಲ್ಲಾ ಲೋಕದವರು ಯಾರಿಗೆ ಮೊಣಕಾಲು ಹೊರಬೇಕು? ಯಾಕೆ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ಜೀವೋದ್ಧಾರ ಪ್ರಕಟವಾಗಿದೆ. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಜೀವೋದ್ಧಾರ ಏನಾಗಿದೆ? ಈಗ ಪ್ರಕಟವಾಗಿದೆ. ಅವರ ನಾಮದ ಮುಂದೆ ಯಾರೊಬ್ಬನೂ ಕೂಡ ಅಂಜಲೇಬೇಕು, ಮೊಣಕಾಲು ಊರಲೇಬೇಕು, ಎಲ್ಲರೂ ಭಯ ಪಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಲೋಕಗಳ ಮೇಲೆ ಅಧಿಕಾರ ಉಳ್ಳಾತನೇ ಯಾರಾಗಿದ್ದಾರೆ? ಯೇಸು ಕ್ರಿಸ್ತರು ಮಾತ್ರ ಆಗಿದ್ದಾರೆ. ಈಗ ಕ್ರಿಸ್ತ ಯೇಸು ಅವರಿಗಿದ್ದಂತ ಅಧಿಕಾರವನ್ನ 72 ಮಂದಿ ಶಿಷ್ಯರನ್ನ ಕಳುಹಿಸಿಕೊಡುವಾಗ, ಅಂದ್ರೆ ಪವಿತ್ರ ಆತ್ಮನ ಬರುವುದಕ್ಕೆ ಮೊದಲೇ, ಲೋಕ ನೀವು 10-17ನೇ ವಾಕ್ಯ ಮೇಲ್ಪಟ್ಟು ಟೈಮ್ ಇಲ್ಲ, ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಈ ಲೋಕ 10-17 ನಾವು ಓದುವಾಗ 72 ಮಂದಿನ ಏನ್ ಮಾಡಿದ್ರು ಯೇಸು ಸ್ವಾಮಿ? ಇಬ್ಬರಿಬ್ಬರಾಗಿ ಅವ್ರು ಹೋಗ್ಬೇಕಾದ ಹಳ್ಳಿಗಳಿಗೆ ಕಳುಹಿಸಿ ಕೊಟ್ರು, ಹೌದಲ್ವಾ? ಈಗ ಇನ್ನ ಪವಿತ್ರ ಆತ್ಮರೇ ಬಂದಿಲ್ಲ. ಅರ್ಥ ಮಾಡ್ಕೊಡಿ, ಇನ್ನ ಪವಿತ್ರ ಆತ್ಮರು ಬಂದಿಲ್ಲ. ಹಾಗಿದ್ರೆ ಇವ್ರು ಹೋದಾಗ ರೋಗ ಸೌಖ್ಯ ಆಗ್ತಾ ಇತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಹೆಂಗ್ ಸಾಧ್ಯ ಇದು? ವಿಧೇಯತೆ. ಯೇಸುವಿನ ಮಾತಿಗೆ ಇವರು ವಿಧೇಯರಾದರು. ನೋಡಿ, ಪವಿತ್ರ ಆತ್ಮರು ಇಲ್ಲದೆ ಇದ್ದಾಗಲೇ ಕೇವಲ ವಿಧೇಯತೆನೇ ಇಷ್ಟು ಕೆಲಸ ಮಾಡಿರ್ಬೇಕಾದ್ರೆ ಇನ್ನು ಪವಿತ್ರ ಆತ್ಮರನ್ನ ಪಡೆದಂತ ನಮ್ಮಿಂದ ಇನ್ನೆಷ್ಟು ಕೆಲಸ ಆಗ್ಬೇಕು ಅಲ್ವಾ? ಅದು ಟೆಂಪ್ರವರಿ. ಅವ್ರು ಹೋದ್ರಲ್ಲ, ಅವ್ರು ಹೋಗಿ ಬಂದು ಹೇಳಿದಾಗ ಹೊರಗೆ ಒಪ್ಪಿಸಿದ್ರು, ಸ್ವಾಮಿ ನಿಮ್ಮ ಹೆಸರಲ್ಲಿ ಏನಾಯ್ತು? ದೆವ್ವಗಳು ನಮಗೆ ಅಧೀನವಾಯಿತು. ಅವ್ರು ಹೇಳಿದ್ದು ನಮಗೆ ಅಧೀನವಾಯಿತು, ದೇವರಿಗೆಲ್ಲ ಹೇಳಿದವರು ನಮಗೆ ಅಧೀನವಾಯಿತು ಅಂತ ಹೇಳಿದ್ರೆ, ಹಾಗಿದ್ರೆ ಇವ್ರಿಗೆ ಏನ್ ಆ ಮಾತು ಯೇಸು ಹೇಳಿದ್ರಲ್ವಾ, ಆ ಮಾತಿಗೆ ಇವರು ವಿಧೇಯರಾದಾಗ ಆ ಮಾತು ಇವ್ರ ಒಳಗಡೆ ಇತ್ತು. ಆ ಮಾತಿಗೆ ಯಾವುದು ವಿಧೇಯತೆ ತೋರಿಸ್ತೋ? ಸೈತಾನನ ವಿಧೇಯತೆ ತೋರಿಸ್ತಾ, ನಂತರ ರೋಗಗಳ ವಿಧೇಯತೆ ತೋರಿಸ್ತು, ಎಲ್ಲಾ ವಿಧೇಯತೆ ತೋರಿಸ್ತು. ಇದು ಟೆಂಪ್ರವರಿ. ಮತ್ತೆ ಪರಿಪೂರ್ಣವಾಗಿ ಪೂರ್ತಿ ಅಧಿಕಾರ ಪರಿಪೂರ್ಣವಾಗಿ ಅವರಿಗೆ ಸಿಕ್ಕಿದಾಗ ಇನ್ನೆಷ್ಟು ಅದ್ಭುತ ಕಾರ್ಯಗಳನ್ನು ಅವ್ರು ಮಾಡಿರ್ಬೇಕು ಯೇಸು ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅದ್ಭುತ ಕಾರ್ಯಗಳು ಅಂತೇಳಿ ಹೇಳಿದಾಗ, ಅಧಿಕಾರ ಅಂತೇಳಿ ಹೇಳಿದಾಗ ಅದರಲ್ಲಿ ದೇವರ ಪ್ರೀತಿ ಇದೆ, ದೇವರ ಕರುಣೆ ಇದೆ, ದೇವರ ಕ್ಷಮೆ ಇದೆ, ದೇವರ ಅನುಗ್ರಹ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಅಧಿಕಾರದಲ್ಲಿ ಒಂದು ಮನುಷ್ಯನ ಮಾನಸಾಂತರ ಅಡಕವಾಗಿದೆ ಪ್ರಿಯರೇ. ಒಂದು ವ್ಯಕ್ತಿಯ ಮಾನಸಾಂತರ ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಬಾಯಿಂದ ಬರುವಂತ ವಾಕ್ಯಗಳ ಮುಖಾಂತರವೇ ಒಂದು ವ್ಯಕ್ತಿ ಜೀವೋದ್ಧಾರ ಹೊಂದಲು ಸಾಧ್ಯ. ಆ ವಾಕ್ಯಗಳು ಅಧಿಕಾರದಿಂದ ತುಂಬಿರ್ಬೇಕು. ಅದಕ್ಕೆ ಯೇಸು ಮಾತಾಡಬೇಕಾದ್ರೆ ಜನಗಳು ಹೇಳ್ತಾ ಇದ್ರು, ಇವರು ಪರಿಸರದಂತೆ ಮಾತಾಡಲ್ಲ, ಇವರು ಧರ್ಮಶಾಸ್ತ್ರಿಗಳಂತೆ ಮಾತಾಡಲ್ಲ, ಇವರ ಮಾತಿನಲ್ಲಿ ಏನಿದೆ? ಅಧಿಕಾರ. ಆ ವಾಣಿಯಲ್ಲಿ ಏನಿದೆ? ನಮ್ಮ ಮಾತಲ್ಲಿ ಅಧಿಕಾರ ಇರಬೇಕು, ನಾವು ಭಯ ಪಡಬಾರ್ದು. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆಯಲ್ಲಿ ಏನಾದರೂ ಒಬ್ಬರು, ನಾನು ನೋಡಿರೋ ಥರ ಯಾರಾದರೂ ಒಬ್ಬರು ತಲೆ ಕೆದ್ಕೊಂಡು ಓಡಿ ಬಂದ್ಬಿಟ್ರಂದ್ರೆ ಮುಂದೆ ನಾವು ನಮ್ಮ ಜೊತೆಲಿರೋ ಹೇಳ್ತೀವಿ, ಹೋಗಿ ಇಟ್ಕೊಂಡು ಪ್ರೇಯರ್ ಮಾಡೋ ಅಂತ ಹೇಳಿದ್ರೆ, ನಾವು ಬೇಡಪ್ಪ ನೀನು ಮಾಡ್ಕೋಬೇಕಾದ್ರೆ ಆಮೇಲೆ ಪ್ರೇಯರಲ್ಲಿ ಆದಮೇಲೆ ನೀನು ಮಾಡ್ಕೋ ಅಂತಾರೆ. ಮತ್ತು ಇನ್ನೇನು ನಾವು ಅಲ್ಲಿ ನಾರ್ಮಲ್ ಆಗಿ ಬಂದು ಅವರು ಅದು ಯಾವ ಇಂಟೆನ್ಷನ್ ಬಂದವ್ರು ಏನೋ ನಮಗೆ ಗೊತ್ತಿಲ್ಲ, ಅವನು ಒಬ್ಬನ ಹಿಡ್ಕೊಂಡು ಪ್ರೇಯರ್ ಮಾಡೋದ್ರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ? ಭಯ ಪಡ್ತೀವಿ. ಭಯಪಡಲ್ವಾ? ಭಯಪಡಲ್ವಾ? ಹಾಗಿದ್ರೆ ನನ್ನ ವಿಶ್ವಾಸ ಏನಾಯ್ತು? ವಿಶ್ವಾಸ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ವಿಶ್ವಾಸ ಅಧಿಕಾರದಲ್ಲಿಲ್ವಲ್ಲ, ನನಗೆ ದೇವರು ಕೊಟ್ಟಿರೋ ಅಧಿಕಾರ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಆ ಅಧಿಕಾರ ನನಗೆ ಸಿಗಬೇಕು ಅಂತೇಳಿ ನನ್ನ ಕೆಟ್ಟ ನಡತೆನೆಲ್ಲ ದೇವರು ತೆಗೆದು ಹಾಕಿದ್ರು, ನನ್ನ ಕೆಟ್ಟ ಸ್ವಭಾವಗಳನ್ನು ತೆಗೆದು ಹಾಕಿದ್ರು, ನನ್ನ ಹಳೆಯ ವ್ಯಕ್ತಿತ್ವವನ್ನು ತೆಗೆದು ಹಾಕಿದ್ರು, ನನ್ನ ಹಳೆಯ ಎಲ್ಲ ಪಾಪದ ಜೀವನವನ್ನು ತೆಗೆದು ಹಾಕಿದ್ರು. ಇವತ್ತೆಲ್ಲ ತೆಗೆದು ಹಾಕಿ ನನ್ನೊಳಗಡೆ ಇದ್ನಲ್ವ ಹಳೆ ಆದಮ, ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಶಿಲುಬೆ ಮೇಲೆ ಇದ್ದಾನೆ. ಆ ವಾಕ್ಯಗಳು ಓದಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೊಲೆಸಿ ಕಂಟಿನ್ಯೂ ಮಾಡಿ. ನೀವು ದೀಕ್ಷಾ ಸ್ನಾನ ಹೊಂದಿರುವುದು ನಿಮ್ಮ ಪಾಪಮಯ ಜೀವನದಿಂದಲೂ
ಸುನ್ನತಿ ರಹಿತ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿ ನೀವೇನಾಗಿದ್ರಿ, ಒಮ್ಮೆ ಮೃತರಾಗಿದ್ದೀರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ದೇವರು ಈಗ ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಅವರು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮನ್ನು ಬಂಧಿಸಿದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನು? ನಾವು ಆಡಾಡ್ತೀವಿ, ದೋಷಾರೋಪಣೆ ಪತ್ರವನ್ನ ಎಲ್ಲಿ ಕೆಡಿಸಿದೆ? ಶಿಲುಬೆಯಲ್ಲಿ ದೋಷಾರೋಪ ಪತ್ರವನ್ನೇ ಕೆಡಿಸಿದೆ. ಆಡ್ತೀವ? ಕೆಡಿಸ್ಬಿಟ್ರಾ? ಅಂದ್ರೆ ನಾನು ಸಾಯ್ಬೇಕಾಗಿತ್ತು. ಪಾಪದ ನಿಯಮ ಏನೋ, ಸೈತಾನನ ಒಂದು ಕಾನೂನೇನೋ, ನಾನು ಸಾಯ್ಬೇಕಾಗಿತ್ತು. ಆದ್ರೆ ಪವಿತ್ರಾತ್ಮನ ನಿಯಮ ಏನ್ ಮಾಡ್ತು? ನನ್ನೊಳಗಡೆ ಬಂತು. ಆ ನಿಯಮವನ್ನು ತೆಗೆದು ಹಾಕಿ ಹೊಸ ನಿಯಮ ನನ್ನೊಳಗಡೆ ಬಂತು. ಆ ನಿಯಮವೇ ಜೀವದ ನಿಯಮ. ಅದರಲ್ಲಿ ಪೌಲ ಹೇಳ್ತಾರೆ, ನೀವು ಒಮ್ಮೆ ಮೃತರಾಗಿದ್ರಿ ಪಾಪದಲ್ಲಿ, ಈಗಲಾದ್ರೂ ಕ್ರಿಸ್ತ ಯೇಸುವಿನ ಮುಖಾಂತರ ಏನಾಗಿದ್ದೀರಾ? ನೀವು ಜೀವಕ್ಕೆ ಎಬ್ಬಿಸಲ್ಪಟ್ಟಿದ್ದೀರಾ. ಅಂದ್ರೆ ನೀವು ಕ್ರಿಸ್ತ ಯೇಸುವಿನಲ್ಲೇ ಪುನರುತ್ಥಾನಗೊಂಡಿದ್ದೀರಾ. ನೀವು ಹಳೆಯ ಪಾಪಕ್ಕೆ ಎಲ್ಲಾ ಕಾಲಕ್ಕೂ, ಒಮ್ಮೆಗೆ ಮಾತ್ರವಲ್ಲ ಎಲ್ಲಾ ಕಾಲಕ್ಕೂ ಯೇಸು ಸತ್ತಾಗೆ ನೀವು ಕೂಡ ಸತ್ತು ಹೋಗಿದ್ದೀರಾ. ಈಗ ಯೇಸು ತಂದೆಗಾಗಿ ಜೀವಿಸುವ ಹಾಗೆ ನೀವು ಯಾರಿಗಾಗಿ ಜೀವಿಸಬೇಕು? ಯೇಸುವಿಗಾಗಿ ನೀವು ಜೀವಿಸಬೇಕು. ಹೌದಲ್ವಾ? ಇದೇ ನಮಗೆ ಬೋಧನೆ, ಇದೇ ನಮಗೆ ಶುಭ ಸಂದೇಶ. ಈಗ ಪೌಲರು ಹೇಳ್ತಾರೆ, ಎಲ್ಲಾ ನಮ್ಮ ಹಳೆಯ ಸ್ವಭಾವಗಳನ್ನು ಎಲ್ಲಿ ಜಡಿದಿದ್ದಾರೆ? ಶಿಲುಬೆ ಮೇಲೆ ಜಡಿದೆ ಹಾಕಿದ್ದಾರೆ. ಈಗ ನನ್ನ ಹಳೆಯ ಆದಾಮ ಶಿಲುಬೆ ಮೇಲೆ ಇರುವಾಗ ನನ್ನ ಕೈಲಿ ಏನಾಗ್ಲಿಲ್ವೋ ಅದನ್ನ ಯೇಸುವಿಗೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಈಗ ನಾನು ಹೊಸ ವ್ಯಕ್ತಿ ಅಂತೇಳಿ ಹೇಳಿದಾಗ ನನ್ನ ಒಳಗಡೆ ಏನಾಗಿದೆ? ಈಗ ನನ್ನನ್ನು ದೇವರು ಏನ್ ಮಾಡಿದ್ರು? ಕ್ರಿಸ್ತ ಯೇಸುವಿನಲ್ಲಿ ದತ್ತು ಪಡೆದುಕೊಂಡ್ರು. ಈಗ ನಾನು ಯಾರಿಗೋ ಮಗನಾಗಿದ್ದೆ, ಏನೋ ಒಂದು ದಿನ ಮನುಷ್ಯರಿಗೆ ಮಗನಾಗಿದ್ದೆ, ಅವ್ರು ಬಡವರಾಗಿದ್ರು, ಅವ್ರಿಗೆ ಅಧಿಕಾರ ಇಲ್ಲ, ಏನೂ ಇಲ್ಲ. ಈಗಲಾದ್ರೂ ನನ್ನ ತಂದೆ ತಾಯಿ ಈಗ ಇಲ್ಲ. ಈಗ ನನ್ನನ್ನು ಒಂದು ದೊಡ್ಡ ಶ್ರೀಮಂತರು ಏನ್ ಮಾಡಿದ್ರು? ದತ್ತು ತಗೊಂಡ್ರು, ಅಡಾಪ್ಟ್ ಮಾಡ್ಕೊಂಡ್ರು. ಈಗ ದತ್ತು ತಗೊಂಡಾಗ ಆ ತಂದೆ ತಾಯಿಗೆ ಇರುವಂತ ಅಧಿಕಾರ, ಆಸ್ತಿ ಪಾಸ್ತಿ ಎಲ್ಲ ಯಾರಿಗೆ ಸೇರ್ತದೆ? ಹೌದಲ್ವಾ? ಹಾಗಿದ್ರೆ ಈಗ ನನ್ನನ್ನ ತಂದೆ ದೇವರು ಯೇಸು ಕ್ರಿಸ್ತರಲ್ಲಿ ದತ್ತು ತಗೊಂಡ್ಮೇಲೆ ಈಗ ಪರಲೋಕದ ಅಧಿಕಾರ ಎಲ್ಲ ಯಾರಿಗೆ ಸೇರ್ತು? ಇವತ್ತು ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ಏನ್ ಮಾಡ್ತೀವಿ? ಹತ್ಕೊಂಡು ಓಡಾಡ್ಕೊಂಡು ಏಸಪ್ಪ ಅದು ಮಾಡಿದ್ದಾಯ್ತು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಅಕಾರ್ಡಿಂಗ್ ಟು ಸಿಚುವೇಶನ್, ಅದು ಇದಕ್ಕೆ ಸಂಬಂಧ. ಆದ್ರೆ ಎನಿ ಟೈಮ್ ನನಗೆ ಗೊತ್ತಿರಬೇಕು ನಾನು ಯಾರ ಮಗನು, ನನ್ನ ಒಳಗಡೆ ಯಾರಿದ್ದಾರೆ, ನನಗೆ ಕೊಟ್ಟಂತ ಒಂದು ಅಧಿಕಾರ ಏನು, ನನಗೆ ಕೊಟ್ಟಂತ ಒಂದು ಜವಾಬ್ದಾರಿ ಏನು, ಇದು ಯಾವಾಗಲೂ ನನಗೇನಾಗಿರ್ಬೇಕು? ನನ್ನ ಮೈಂಡಲ್ಲಿ ಯಾವಾಗಲೂ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಎರಡು ರಾಜ್ಯದ ರಾಜರುಗಳು ಯಾವಾಗಲೂ ಕೂಡ ಒಂದು ಆತ್ಮಕ್ಕಾಗಿ ಹೋರಾಡ್ತಾನೆ ಇರ್ತಾರೆ. ಪೌಲ ಹೇಳಿದಾಗ ನಾವು ಆ ಕತ್ತಲೆಯ ರಾಜ್ಯದಿಂದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಬೆಳಕಿನ ಸಾಮ್ರಾಜ್ಯಕ್ಕೆ ಏನ್ ಮಾಡಿದ್ದಾರೆ? ನಮ್ಮನ್ನು ಸುರಕ್ಷಿತವಾಗಿ ತಂದ್ಬಿಟ್ಟಿದ್ದಾರೆ. ಈಗ ನಾನು ಸುರಕ್ಷಿತವಾಗಿ ಬಂದ್ಬಿಟ್ಟೆ, ನನಗೀಗ ಏನಾಯ್ತು? ನನ್ನ ಆತ್ಮ ಸೇಫ್ ಆಯ್ತು. ಮಿಕ್ಕಿದವರ ಕಥೆ ಏನೀಗ? ಈಗ ಅವರನ್ನು ಕೂಡ ನಾನು ಎಲ್ಲಿಗೆ ಕರ್ಕೊಂಡು ಬರ್ಬೇಕು? ಈಗ ಜವಾಬ್ದಾರಿ ನನಗಿದೆ. ಅದಕ್ಕೆ ಪೌಲ ಹೇಳ್ತಾನೆ, ನಮ್ಮ ಹೋರಾಟ ಕಣ್ಣಿಗೆ ಕಾಣುವಂತಹ ಮನುಷ್ಯನ ಜೊತೆಯಲ್ಲ, ನಮ್ಮ ಹೋರಾಟ ಯಾರ ವಿರುದ್ಧ? ಆ ಕಣ್ಣಿಗೆ ಕಾಣದಂತ ಅಶರೀರ ಶಕ್ತಿಗಳ ವಿರುದ್ಧ. ಈಗ ಕಣ್ಣಿಗೆ ಕಾಣದಂತ ದಿಗಂತ ಶಕ್ತಿಗಳು, ಅಶರೀರ ಶಕ್ತಿಗಳ ವಿರುದ್ಧ ನಾನು ಹೋರಾಡಬೇಕು ಅಂತ ಹೇಳಿದ್ರೆ ನನ್ನ ಒಳಗಡೆ ಆ ಪವರ್ ಇರ್ಬೇಕಲ್ವ? ಅಧಿಕಾರ ಇದ್ರೆ ನಾನು ಹೋರಾಡೋದಕ್ಕಾಗೋದು. ಅದಕ್ಕೆ ಈ ವೆಪನ್ಗಳೆಲ್ಲ ನೀವು ತೊಟ್ಕೊಳ್ರಿ ಅಂತೇಳಿ ಪೌಲ ಹೇಳ್ತಾರೆ. ಅದನ್ನ ನಾವು ಯಾವಾಗಲೂ ಓದ್ತಾನೆ ಇರ್ತೀವಿ. ಆ ಒಂದೊಂದು ವೆಪನ್ಗಳು ಕೂಡ ಏನಪ್ಪಾ ಅಂತ ಹೇಳಿದ್ರೆ ವಿಧೇಯತೆ ಪ್ರೇರೆ, ಅದೆಲ್ಲ ವಿಧೇಯತೆಯನ್ನು ತೋರಿಸುವಂಥದ್ದು. ನಾವು ಯಾವಾಗ ದೇವರ ಜೊತೆ ವಿಧೇಯತೆಯಲ್ಲಿ ಜೀವಿಸ್ತೀವಿ ನೋಡಿ. ಅದಕ್ಕೆ ಅಬ್ರಹಾಮ ವಿಧೇಯತೆ ತೋರಿಸಿದ್ರಿಂದಲೇ ಅವರ ವಿಶ್ವಾಸವನ್ನ ದೇವರು ಏನ್ ಮಾಡಿದ್ರು? ಲೆಕ್ಕಕ್ಕೆ ತೆಗೆದುಕೊಂಡ್ರು. ದಾವೀದನ ವಿಧೇಯತೆಯಿಂದಾಗಿ ದೇವರು ಏನ್ ಮಾಡಿದ್ರು? ಆತನನ್ನ ರಾಜನನ್ನಾಗಿ ಮಾಡಿದ್ರು. ಮಾತೆಮರಿಯಳ ವಿಧೇಯತೆಯಿಂದಲೇ ಯೇಸು ಕ್ರಿಸ್ತರನ್ನ ಆಕೆ ಉದರದಲ್ಲಿ ಹುಟ್ಟಿ ಬರೋದಕ್ಕೆ ಸಾಧ್ಯವಾಯಿತು. ಈ ರೀತಿಯಾಗಿ ನೀವು ಇಡೀ ಬೈಬಲ್ ನೋಡಿ, ಪ್ರತಿಯೊಬ್ಬರು ಕೂಡ ಆ ವಿಧೇಯರಾಗಿದ್ರಿಂದಲೇ, ಆ ವಿಧೇಯತೆ ತೋರಿಸಿದ್ರಿಂದಲೇ ಏನ್ ಮಾಡೋದಕ್ಕಾಯ್ತು?
ದೇವರನ್ನ ಮೆಚ್ಚಿಸೋದಕ್ಕಾಯಿತು, ದೇವರು ಕೊಟ್ಟಂತ ಅಧಿಕಾರನ ಅವರು ಉಪಯೋಗ ಮಾಡೋದಕ್ಕೆ ಸಾಧ್ಯವಾಯಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೊನೆಯದಾಗಿ ಒಂದು ವಾಕ್ಯ ಓದಿ ನಾವು ಮುಕ್ತಾಯ ಮಾಡೋಣ. ಪ್ರಕಟಣೆ ಗ್ರಂಥ ಅಧ್ಯಾಯ 12 ವಾಕ್ಯ 10, 11, 12 ಓದೋಣ. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು, ಇಗೋ ನಮ್ಮ ದೇವನಿಂದ ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ಆಲ್ರೆಡಿ ಏನಾಗ್ಬಿಟ್ಟಿದೆ ಅಂತೆ, ಸ್ವರ್ಗ ರಾಜ್ಯದ ಒಂದು ಕಾರ್ಯ ಪ್ರಾರಂಭ ಆಗೋಯ್ತು. ಯಾವಾಗಾಯ್ತು ಅಂತ ಹೇಳಿದ್ರೆ, ಪವಿತ್ರಾತ್ಮರು ಈ ಭೂಲೋಕದ ಮೇಲೆ ಪರಿಪೂರ್ಣವಾಗಿ ಪಂಚಶತಮ ದಿನ ಇಳಿದು ಬಂದಾಗಲೇ ಕ್ರಿಸ್ತಾಧಿಪತ್ಯ ಏನಾಯ್ತು, ಈ ಲೋಕದ ಮೇಲೆ ಸ್ಥಾಪಿತವಾಯಿತು. ಇದು ನಿಲ್ಲಲ್ಲ, ಇದು ಈ ಲೋಕ ಇರುವವರೆಗೂ ಕ್ರಿಸ್ತಾಧಿಪತ್ಯ ನಡೀತಾನೆ ಇರುತ್ತೆ. ದೇವರ ಅಧಿಕಾರ, ಯೇಸುವಿನ ಅಧಿಕಾರ ಈ ಲೋಕದ ಮೇಲೆ ಕೂಡ ನಡೀತಾನೆ ಇರುತ್ತೆ. ನಂತರ ಈ ಲೋಕ ಮುಗಿದು ಹೋದ ನಂತರ ಮರುಲೋಕಕ್ಕೆ ನಾವು ಹೋದಾಗಲೂ ಆ ಲೋಕದಲ್ಲೂ ಕೂಡ ಯಾರ ಅಧಿಕಾರ ನಡೆಯುತ್ತೆ? ಯೇಸು ಕ್ರಿಸ್ತನ ಅಧಿಕಾರವೇ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಪೌಲ ಹೇಳ್ತಾರೆ, 1 ಕೊರಿಂಥಿ ತೆಗೆದು ಓದೋದು ಬೇಡ, 15 ಓದಬೇಕಾದ್ರೆ ಅಲ್ಲಿ ಹೇಳ್ತಾರೆ ಪೌಲ, ಎಲ್ಲವನ್ನ ದೇವರು ಕ್ರಿಸ್ತ ಯೇಸುವಿನ ಪಾದಪೀಠವನ್ನಾಗಿಸಿದ ಬಳಿಕ, ಅಂದ್ರೆ ಎಲ್ಲಾ ಶತ್ರುವಿನ ಅಧಿಪತಿ ಎಲ್ಲವೂ ಕೂಡ ಕ್ರಿಸ್ತ ಯೇಸುವಿನ ಪಾದಕ್ಕೆ ಬಂದ ನಂತರ ಕ್ರಿಸ್ತ ಯೇಸು ತಂದೆ ಏನು ಅಧಿಕಾರವನ್ನ ಕ್ರಿಸ್ತ ಯೇಸುಗೆ ಒಪ್ಪಿಸಿಕೊಟ್ರು, ಮತ್ತೆ ಯೇಸು ಎಲ್ಲ ಅಧಿಕಾರವನ್ನ ತಂದೆಗೆ ಒಪ್ಪಿಸಿಕೊಟ್ಟು ಇವರು ತಂದೆಯಲ್ಲಿ ಒಂದಾಗಿ ಏನಾಗ್ತಾರಂತೆ, ಮಾರ್ಪಡ್ತಾರೆ ಅಂತ ಹೇಳಿ ಪೌಲರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅಂದ್ರೆ ಯೇಸು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬರುವುದಕ್ಕೆ ಮೊದಲು ತಂದೆಯೊಡನೆ ಹೇಗೆ ಒಂದಾಗಿದ್ರು, ಆ ರೀತಿಯಾಗಿ ಏನಾಗ್ತಾರಂತೆ, ಎಲ್ಲ ಅಧಿಕಾರವನ್ನ ತಂದೆಗೆ ಒಪ್ಪಿಸಿಕೊಟ್ಟು ಅವರು ಒಂದಾಗ್ತಾರಂತೆ. ಈಗ ನೋಡಿ, ಇಲ್ಲಿ ಯೌವನರಿಗೆ ದರ್ಶನದಲ್ಲಿ ನೋಡ್ತಾ ಇದ್ದಾರೆ, ಏನಾಗಿದೆ, ಕ್ರಿಸ್ತಾಧಿಪತ್ಯ ಏನಾಗಿದೆ ಅಂತೆ, ಸ್ಥಾಪಿತವಾಗಿದೆ. ಅಂದ್ರೆ ಅಧಿಕಾರದ ಒಂದು ರಾಜ್ಯ ಕೆಲಸ ಮಾಡ್ತಾ ಇದೆ. ನೋಡಿ, ಈ ಕಣ್ಣಿಗೆ ಕಾಣಿಸುವಂತ ಈ ಒಂದು ರಾಜ್ಯ ಏನಿದೆ ನೋಡಿ, ಈ ರಾಜ್ಯಕ್ಕೆ ಸೋರ್ಸ್ ಎಲ್ಲಿಂದ ಬರೋದು ಗೊತ್ತಾ? ಈಗ ಈ ರಾಜ್ಯದಲ್ಲಿ ನಾವು ಮಕ್ಕಳಿದ್ದೀವಲ್ವಾ, ದೇವರ ಮಕ್ಕಳು. ಈ ದೇವರ ಮಕ್ಕಳಿಗೆ ಆ ರಿಸೋರ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದಂತ ರಾಜ್ಯದಿಂದಲೇ ಅದು ಸಿಗೋದು. ಅದೇ ಪರಲೋಕ ರಾಜ್ಯ. ಈ ಕಣ್ಣಿಗೆ ಕಾಣುವಂತ ಲೋಕಕ್ಕೆ ತಂದೆ ತಾಯಿ ಯಾರಪ್ಪ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದಂತ ಪರಲೋಕ ರಾಜ್ಯವೇ. ಅದಕ್ಕೆ ಪೌಲರು ತುಂಬಾ ಜಾಗದಲ್ಲಿ ಹೇಳ್ತಾರೆ, ಈ ವಿಶ್ವಾಸಿಗಳ ಬಗ್ಗೆ ಹೇಳುವಾಗ, ಈ ಕಣ್ಣಿಗೆ ಕಾಣುವುದನ್ನ ಅವರು ವಿಶ್ವಾಸ ಇಡಲಿಲ್ಲ, ನಂಬಲಿಲ್ಲ, ಪ್ರೀತಿ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ನಂಬಿದ್ದನ ಯಾವುದೋ ಕಣ್ಣಿಗೆ ಕಾಣದಂತ ಸ್ವರ್ಗ ಲೋಕವನ್ನ. ಹಾಗಿದ್ರೆ ಈ ಲೋಕಕ್ಕೆ ರಿಸೋರ್ಸ್ ಎಲ್ಲಿಂದ ಸಿಗುತ್ತೆ ವಿಶ್ವಾಸಿಗಳಿಗೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದಂತ ಪರಲೋಕದಿಂದಲೇ. ಪ್ರೈಸ್ ದಿ ಲಾರ್ಡ್. ಈ ಲೋಕ ಒಂದು ದಿನ ನಾಶವಾಗಿ ಹೋಗ್ಬೋದು, ಆದ್ರೆ ನಾಶವಾಗದಂತ ಒಂದು ಲೋಕವನ್ನ ಯೇಸು ನಮಗೆ ಕೊಡ್ತೀನಿ ಅಂತೇಳಿ ಏನ್ ಮಾಡಿದ್ದಾರೆ, ವಾಗ್ದಾನ ಮಾಡಿದ್ದಾರ. ಈಗ ಎಲ್ಲ ಪವರ್, ಎಲ್ಲ ಅಧಿಕಾರ ಎಲ್ಲಿಂದ ನಮಗೆ ಸಿಕ್ಕಿರೋದು? ಅದೇ ಲೋಕದಿಂದಲೇ ಸಿಕ್ಕಿರೋದು. ಯಾಕೆಂದ್ರೆ ಆ ಲೋಕದಲ್ಲಿ ತಂದೆ ಬಲ ಪಾರ್ಶ್ವದಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಈಗ ಆ ಯೇಸು ಏನ್ ಮಾಡ್ತಾ ಇದ್ದಾರೆ, ಇಬ್ರಿಯರಿಗೆ ಓದಿದ್ರೆ ಹೇಳ್ತಾರೆ, ನನಗಾಗಿ ನಿನಗಾಗಿ ಅಪ್ಪನ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಪೌಲರು ಹೇಳ್ತಾರೆ. ಇಲ್ಲಿ ಯುವಕರಿಗೆ ಆ ಒಂದು ವಿಷಯದಲ್ಲಿ ನೋಡ್ತಾ ಇದ್ದಾರೆ, ಕ್ರಿಸ್ತನ ಅಧಿಪತ್ಯ ಪ್ರಾರಂಭವಾಗಿದೆ, ಸ್ಥಾಪಿತವಾಗಿದೆ. ಈ ಲೋಕದಲ್ಲಿ ಕ್ರಿಸ್ತನ ಅಧಿಕಾರ ನಡೀತಾ ಇದೆ. ಈ ಅಧಿಕಾರ ಈಗ ನನ್ನೊಳಗಡೆ ಕಾರ್ಯ ಮಾಡಬೇಕು ಅಂದ್ರೆ, ಆ ದಿನ ಪ್ರವಾದಿಗಳಲ್ಲಿ, ಪ್ರೇಷಿತರಲ್ಲಿ ಕಾರ್ಯ ಆಯಿತು. ಯಾಕೆ ಗೊತ್ತಾ? 3 ಕಾರಣಕ್ಕಾಗಿ ಅವರಲ್ಲಿ ಕಾರ್ಯವಾಯಿತು. ಒಂದು, ಅವರು ತಮ್ಮ ಜೀವವನ್ನ ತೊರೆದು ನಿಂತರು, ಯೇಸುವಿಗಾಗಿ ನಿಂತ್ಕೊಂಡ್ರು, ಪ್ರಾಣ ಭಯವನ್ನ ಬಿಟ್ಟರು, ಅವರು ಸಾಯೋದಕ್ಕೂ ರೆಡಿಯಾಗಿದ್ರು. ಅದಕ್ಕೆ ಅವರೊಳಗಡೆ ಏನಾಗಿದ್ದು, ಆ ಅಧಿಕಾರ ಕಾರ್ಯ ಮಾಡಿತು. ಇವತ್ತು ನಾವು ಈ ಒಂದು ಮಟ್ಟಕ್ಕೆ ಬಂದಾಗ ಖಂಡಿತವಾಗಿ ನಮ್ಮಲ್ಲೂ ಕೂಡ ಏನಾಗುತ್ತೆ, ಕಾರ್ಯ 100% ಆಗುತ್ತೆ. ನಾವು ಮಾಡೋಕ್ಕಾಗತ್ತಾ? 100% ನಮ್ಮ ಕೈಲಾಗಲ್ಲ. ನಮ್ಮ ಕೈಲಾಗಲ್ಲ ಅಂತೇಳಿ ಪವಿತ್ರ ಆತ್ಮರನ್ನ ಕೊಟ್ಟಿರೋದು. ಅದಕ್ಕೆ ಯೇಸು ಹೇಳಿದ್ದು, ಹೇಗೆ ಪ್ರಾರ್ಥಿಸಬೇಕು, ಏನ್ ಪೌಲ ಹೇಳ್ತಾರಲ್ವಾ, ಏನಂತೇಳಿ ಪ್ರಾರ್ಥಿಸಬೇಕು ನಮಗೆ ಗೊತ್ತಿಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಒಂದೊಂದು ದಿನವೂ ಕೂಡ ದೇವರು ನನ್ನಿಂದ ಬಯಸುವುದೇ ನನಗೆ ಗೊತ್ತಾಗಲ್ಲ.
ನನಗೆ ಹೇಳ್ಕೊಡೋರು ಯಾರಾಗಿರ್ತಾರೆ? ಗೈಡೆನ್ಸ್ ಮಾಡೋರು ಯಾವಾಗಲೂ ಪವಿತ್ರ ಆತ್ಮರೇ ಆಗಿರ್ತಾರೆ. ಆ ವಾಕ್ಯ ಕಂಪ್ಲೀಟ್ ಮಾಡಿಬಿಡಿ. ಅದು ಇದು ಪ್ರಕಟಣೆ ಅಂತ ಇಗೋ ನಮ್ಮ ಆತನ ದೇವನಿಗೆ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ನಮ್ಮ ಸಹೋದರರನ್ನ ದೂರಿದವನನ್ನ ತಪ್ಪಲಾಗಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಲೈನ್. ನಮ್ಮ ಸೋದರರನ್ನ ದೂರಿದವನನ್ನ ಏನ್ ಮಾಡಲಾಗಿದೆ ಅಂತೆ? ತಪ್ಪಲಾಗಿದೆ. ತಪ್ಪಲಾಗಿದೆ. ಹಗಲಿರುಳು ನಮ್ಮ ದೇವರೆದುರು ದೂರಿದ್ದವರನ್ನ ತಳ್ಳಲಾಗಿದೆ. ಹಗಲಿರುಳು ನಮ್ಮ ದೇವರ ಬಳಿ ದೂರಿತ್ತಿದ್ದವನನ್ನ ಏನ್ ಮಾಡಲಾಗಿದೆ? ಈಗ ತಳ್ಳಲಾಗಿದೆ. ಪೌಲ ಏನ್ ಹೇಳಿದ್ರು? ಶಿಲುಬೆ ಮೇಲೆ ಜಡಿಯಲಾಗಿದೆ. ಇಲ್ಲಿ ಯವನರು ಹೇಳ್ತಾರೆ ತಳ್ಳಲಾಗಿದೆ. ಅಂದ್ರೆ ಯಾರು ದೇವರ ವಾಕ್ಯಗಳನ್ನ, ಯೇಸುವಿನ ರಕ್ತದಿಂದ ತನ್ನ ಪಾಪಗಳನ್ನ ತೊಳೆದುಕೊಂಡು ದೇವರ ವಾಕ್ಯಗಳನ್ನ ಅಧಿಕಾರವಾಣಿಯಿಂದ ಯಾರು ಬೋಧಿಸ್ತಾನೆ ನೋಡಿ, ಅವನು ಮಾತ್ರ ಸೈತಾನನನ್ನು ಸೋಲಿಸೋದಕ್ಕೆ ಸಾಧ್ಯ. ಅವನು ಮಾತ್ರ ಅವನ ಅಧಿಕಾರವನ್ನ ಸೋಲಿಸೋದಕ್ಕೆ ಸಾಧ್ಯ, ಅಧಿಪತ್ಯವನ್ನ ಸೋಲಿಸೋದಕ್ಕೆ ಸಾಧ್ಯ. ನೋಡಿ, ಮುಂದಿನ ವಾಕ್ಯ ಹೇಳುತ್ತೆ, ಜಯಿಸಿದರು ಸೋದರರು ಆ ನಿಂದಕನನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ಅಂದ್ರೆ ಯೇಸುವಿನ ರಕ್ತದಿಂದ, ವಾಕ್ಯದ ಬಲದಿಂದ. ಈ ಕುರಿಮರಿಯ ರಕ್ತದಿಂದ ಅಂದ್ರೆ ಅದು ರಕ್ತದ ಬಲದಿಂದ, ಎರಡನೇದು ವಾಕ್ಯದ ಬಲದಿಂದ. ಈ ಎರಡರಿಂದ ಏನ್ ಮಾಡಿದ್ರು? ಸೈತಾನನನ್ನ ಸೋಲಿಸಿದ್ರು, ಜಯಿಸಿದ್ರು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಮುಂದೆ ಸತ್ಯಕ್ಕೆ ಸಾಕ್ಷಿಯಾಗಿದ್ದುದರಿಂದ ಆ ಸತ್ಯಕ್ಕೆ ಸಾಕ್ಷಿ ಇದ್ರು. ಹಾಗಿದ್ರೆ ನಾವು ಯಾರಿಗೆ ಸಾಕ್ಷಿ ಕೊಡಬೇಕು? ಯೇಸುವಿಗೆ ಸತ್ಯ ಯಾರು? ಯೇಸು. ಯೇಸುವಿಗೆ ಅವರು ಸಾಕ್ಷಿ ಇತ್ತಿದ್ದರಿಂದ, ಜೀವದ ಆಶೆಯನ್ನು ತೊರೆದುದರಿಂದ ಆ ಜೀವದ ಆಶೆಯನ್ನು ತೊರೆದುದರಿಂದ, ಮರಣದ ಭಯವನ್ನ ಬಿಸುವುದರಿಂದ ಮರಣದ ಭಯವನ್ನು ಬಿಸುವುದರಿಂದ, ಎಂದೇ ಸ್ವರ್ಗಲೋಕ, ಸ್ವರ್ಗ ನಿವಾಸಿಗಳೆಲ್ಲ ನದಿಯಲ್ಲಿ ಕ್ಷಿತಿಸಾಗರಗಳಿಗೆ ಒದಗಿದ ದುರ್ಗತಿ, ಬಂದಿಹನ ಪಿಶಾಚಿ ಕಡು ರೋಷದಿಂದ ತನಗಿರುವ ಕಾಲ ತುಸುವೆಂದು. ನೋಡಿ, ಇದ್ರ ವಾಕ್ಯದ ಅರ್ಥ ಇಷ್ಟೇ. ಈಗ ಯಾರೆಲ್ಲ ವಿಶ್ವಾಸವಿಟ್ಟು ಕ್ರಿಸ್ತ ಯೇಸುವಿನ ರಕ್ತದಿಂದಲೂ ವಾಕ್ಯದಿಂದಲೂ ಸೈತಾನನನ್ನು ಗೆದ್ದಿದ್ದಾರೋ ಅವರು ಪರಲೋಕಕ್ಕೆ ನಿಶ್ಚಯವಾಗಿ ಹೋಗ್ತಾರೆ. ಆದ್ರೆ ಸೈತಾನನ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಿರೋದು ಯಾರು ಅಂದ್ರೆ ಕ್ಷಿತಿ ಸಾಗರಗಳು ಅಂತ ಹೇಳಿದ್ರೆ ಸಮುದ್ರ, ಸರೋವರಗಳು, ನದಿ, ಇಡೀ ಭೂಮಿ ಇವತ್ತು ಸೈತಾನನ ವಶದಲ್ಲಿದೆ. ಈ ಭೂಮಿ ಹಾಳಾಗಿ ಹೋಗ್ಬೋದೇನೋ ಒಂದು ದಿನ. ಆದ್ರೆ ಕ್ರಿಸ್ತ ಯೇಸುವಿನ ರಕ್ತದಿಂದಲೂ ವಾಕ್ಯದಿಂದಲೂ ಜಯಿಸಿದವರು ಯಾರೂ ಕೂಡ ನಾಶವಾಗಿ ಹೋಗೋದಿಲ್ಲ. ಅವರು ಯೇಸುವಿನ ಜೊತೆ ಯುಗಾಂತರಕ್ಕೂ ರಾಜ್ಯವನ್ನ ಆಳುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಈ ಕಾರ್ಯಕ್ಕಾಗಿ ನನ್ನನ್ನ ನಿನ್ನನ್ನ ಆರಿಸಿಕೊಂಡಿರುವಂಥದ್ದು. ಇವತ್ತು ನನ್ನ ನಿನ್ನ ವಾಕ್ಯದ ಒಂದು ಅಧಿಕಾರ ಏನು ಅಂದ್ರೆ, ಆ ವಾಕ್ಯದಲ್ಲಿ ಏನಿರಬೇಕು? ಅಧಿಕಾರ ಇರಬೇಕು. ನಾವು ಮಾತನಾಡುವಾಗ ಅದು ಎಂಥ ಸ್ಥಳಗಳಾಗಿರ್ಬೋದು, ಎಂಥ ವ್ಯಕ್ತಿಗಳಾಗಿರ್ಬೋದು, ಅಲ್ಲಿ ಒಂದು ಮಾನಸಾಂತರಗಳು, ಬದಲಾವಣೆಗಳು ಬರಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಮೊದಲು ನನಗೆ ಅರ್ಥ ಆಗ್ಬೇಕು ನನ್ನ ಒಳಗಡೆ ಇರೋರು ಎಷ್ಟು ಪವರ್ಫುಲ್ ಅಂತೇಳಿ, ನನ್ನ ಒಳಗಡೆ ಕೆಲಸ ಮಾಡೋರು ಎಷ್ಟು ಪವರ್ಫುಲ್ ಅಂತೇಳಿ ನನಗೆ ಅರ್ಥ ಆಗ್ಬೇಕು. ಅದಾಗ್ಲಿ ಅಂತೇಳಿ ನಾವು ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಎದ್ದು ನಿಲ್ಲೋಣ.